ಫುಲ್ಲೆಲ್ಲ ಪೂರ್ತಿ ನಮ್ಮ ಹಿಂದಿನ ಪೀಳಿಗೆ ಹಳ್ಳಿಗಳಲ್ಲಿ ಬಿಟ್ಟು ಓದಿದ್ರೆ ದೊಡ್ಡ ಅಂತ ಅಂದ್ಕೊಂಡು ಸಿಟಿ ಹಾಗಾಗಿ ನಾವು ಓದೋದಕ್ಕೆ ದೊಡ್ಡ ಮನುಷ್ಯರಾಗೋದಕ್ಕೆ ಸಿಟಿ ಬೆಂಗಳೂರು ನ್ಯಾಷನಲ್ ಕಾಲೇಜ್ ಓದ್ದೆ ಅನ್ನೋದಕ್ಕಿಂತ ನ್ಯಾಷನಲ್ ಕಾಲೇಜ್ ಸುತ್ತಾಡಿ ಒಂದು ವರ್ಷ ಆಮೇಲೆ ಬೇಡ ಬಿಟ್ಟೊಡಗೋಣ ಅಂತ ನೋಡೋದೆ. ಸೊ ದೇಸಿ ಹಸುಗಳ ಫಾರ್ಮ್ ಅಂತ ಅಂದ್ಕೊಂಡಾಗ ಸರಿ ಜಮೀನಿಗೆ ಸರಿ ಜಮೀನಿಗೆ ಲೋನ್ ಅಪ್ಲೈ ಮಾಡೋಣ ಜಮೀನು ಸರಿ ಪ್ರಾಜೆಕ್ಟ್ ಕೊಡೋದು ಇದೆಲ್ಲ ಮಾಡಿಲ್ಲ ಬ್ಯಾಂಕ್ಗಳಿಗೆಲ್ಲ ಹೋದೆ. ಆದರೆ ಜಮೀನಿಗೆಲ್ಲ ಲೋನ್ ಕೊಡೋಲ್ಲ ಅಂತ ವಾಪಸ್ ಕಳಿಸ್ಬಿಟ್ರು. ಅದಾದಮೇಲೆ ಹಾಗೆ ಸಿನಿಮಾ ಬೈ ಚಾನ್ಸ್ ಆಯಿತು. ಒಂದಷ್ಟು ಕಾಲೇಜ್ ಥಿಯೇಟರ್ ಆ್ಯಕ್ಟಿವ್ ಆಗಿತ್ತು ಅಂತ ಕಂಠಿ ಆಯಿತು. ಕಂಠಿ ನಂತರ ಒಳ್ಳೊಳ್ಳೆ ಆಪರ್ಚುನಿಟಿಗಳಾಯಿತು. ರಾಕ್ಷಸ ಆಯಿತು, ತೆಲುಗು ಆಯಿತು, ತಮಿಳು ಆಯಿತು, ಹೀಗೆ ಒಂದಷ್ಟು ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬಂದು ಕಥೆಗಳು ಬೇಕಾದಷ್ಟಿದೆ. ಹೇಳಕ್ಕೆ ಹೊರಟ್ರೆ ದೊಡ್ಡ ಮೆಗಾ ಸೀರಿಯಲ್ ಆಗೋಡುತ್ತೆ. ಆದರೂ ಅಷ್ಟು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಬಾಲ್ಯ ಅಂದರೆ ತಂದೆದು ಟ್ರಾನ್ಸ್ಫರಬಲ್ ಜಾಬ್ ಆಗಿತ್ತು, ಕೆಲಸ ಆಗಿತ್ತು. ಹಾಗಾಗಿ ಮೊದಲು ನನಗೆ ಒಂದು ಸ್ವಲ್ಪ ಬುದ್ಧಿ ಬಂದ ಮೇಲೆ ನೋಡಿದ್ದು ಮೊದಲು ನಾಗಮಂಗಲ ಸಣ್ಣ ಊರು. ಹಾಗಾಗಿ ಸಣ್ಣ ಊರಿನ ಸುಮಾರು ಇವತ್ತಿನ ಜನತೆಗೆ, ಇವತ್ತಿನ ಮಕ್ಕಳಿಗೆ ಸಿಗದೇ ಇರೋವಂಥ ಸುಮಾರು ಕುತೂಹಲವಾದ ವಿಷಯಗಳು, ಸಂತೋಷಗಳು, ಸಂಭ್ರಮಗಳೆಲ್ಲ ನಾನು ನೋಡಿದ್ದೀನಿ. ಅದಾದ ನಂತರ ಕೊನೆಗಳು ಬಂದರೆ ಅದು ಒಂದು ಸಣ್ಣವರು. ಅದಾದ ಮೇಲೇ ಫುಲ್ಲೆಲ್ಲ ಪೂರ್ತಿ ನಮ್ಮ ಹಿಂದಿನ ಪೀಳಿಗೆ ಹಳ್ಳಿಗಳನ್ನ ಬಿಟ್ಟು ಓದಿದ್ರೆ ದೊಡ್ಡ ಮನುಷ್ಯರು ಅಂತ ಅಂದ್ಕೊಂಡು ಸಿಟಿಗೆ ಬಂತಲ್ಲ. ಹಾಗಾಗಿ ನಾವು ಓದೋದಕ್ಕೆ ದೊಡ್ಡ ಮನುಷ್ಯರಾಗೋದಕ್ಕೆ ಸಿಟಿಗೆ ಬೆಂಗಳೂರಿಗೆ ಬಂದು ನ್ಯಾಷನಲ್ ಕಾಲೇಜಲ್ಲಿ ಓದ್ದೆ ಅನ್ನೋದಕ್ಕಿಂತ ನ್ಯಾಷನಲ್ ಕಾಲೇಜಲ್ಲಿ ಸುತ್ತಾಡಿದೆ ಅಂತ ಹೇಳಿದ್ರು. ಸುತ್ತಾಡಿ ಒಂದೆರಡು ವರ್ಷ ಆಮೇಲೆ ಬೇಡ ಮನೆ ಬಿಟ್ಟು ಓಡೋಗೋಣ ಅಂತ ಓಡೋದೆ. ಹಂಗೆ ತುಂಬ ದೂರ ಓಡೋಗೋಕ್ಕೆಲ್ಲ ಗೊತ್ತಾಗಲಿಲ್ಲ. ಅಲ್ಲ ವಿಜಯನಗರಕ್ಕೆ ಓಡೋಗಿದ್ದೆ, ಸಿಗಾಕೊಂಡೆ. ಮತ್ತು ಮನೇಲಿ ಇರಲ್ಲ ನಾನು ಅಂತ ಯಾವಾಗಲೂ ಅದು ಅಂತ ಆ ಕ್ಲಾಶ್ ನಡೀತಾರೆ ಅದೆಲ್ಲ ಜನ್ರೇಷನ್ ಕ್ಲಾಶ್. ಸೊ ನಮ್ಮ ಅಪ್ಪನ ಜೊತೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ಒಂದು ಕ್ಲಾಶ್ ನಡೀತಾನೆ ಇತ್ತು. ಊರಿಗೆ ಹೋಗ್ತೀನಿ ಅಂತ ನಮ್ಮ ತಾಯಿ ತಂದೆ ಊರಿಗೆ ಚನ್ನಪಟ್ಟಣ, ಅಲ್ಲಿಗೆ ಹೋಗಿ ಒಂದು ವರ್ಷ ಅಲ್ಲೇ ಇದ್ದೆ. ಅದೇ ಟೈಮ್ಗೆ ನಮ್ಮ ಮಾವನಿಗೆ ಮದುವೆ ಆಗಿತ್ತು. ಹಾಗಾಗಿ ತೋಟ ನನ್ನ ಜವಾಬ್ದಾರಿ ಆಯಿತು. ಅಲ್ಲಿಂದನೇ ಒಂದು ಲೆವೆಲ್ಗೆ ವ್ಯವಸಾಯದ ಬಗ್ಗೆ ಒಂದಷ್ಟು ಹುಚ್ಚು ಹತ್ಕೊಂಡಿತ್ತು. ಅದನ್ನು ನಾನೇ ನೋಡ್ಕೋಬೇಕಾಗಿದ್ದರಿಂದ ಗಿಡಗಳು ಏನಾಗ್ತಾಯಿವೆ, ಗಿಡಗಳು ಹೆಂಗೆ ಬೆಳೆಸೋದು, ನೀರಿರಲಿಲ್ಲ. ನಮ್ಮ ತಾತ ಪೂರ್ತಿ 1-2 ಎಕರೆ ತೋಟ ಬರೀ ಮೋರಿ ನೀರಲ್ಲಿ ಕಟ್ಟಿದ್ರು. ಇವತ್ತಿಗೂ ಇದೆ. ಒಂದಷ್ಟೆಲ್ಲ ಇವುಗಳೆಲ್ಲ ಸೈಟ್ಗಳು ಮಾರ್ಕೊಂಡು ಒಂದಷ್ಟೆಲ್ಲ ಹೋಗಿದೆ. ಮರಗಳಿವೆ, ಇನ್ನೂ ದೊಡ್ಡ ದೊಡ್ಡ ಮರಗಳಿನ್ನೂ ಇವೆ. ಬಟ್ ಆ ಜಾಗ ನಮ್ಮ ಕೈಯಲ್ಲಿಲ್ಲ ಇವಾಗ, ಏನು ಮಾಡೋಕ್ಕಾಗಲ್ಲ. ಸೊ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ ಬರ್ತಾ ಆಗುವಂಥ ಅನಾಹುತಗಳು ಅದರಲ್ಲಿ ಈ ಥರದ್ದು ಒಂದು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಅಲ್ಲಿ ಹಿಡಿದಿದ್ದು ಹುಚ್ಚು. ಅದಾದಮೇಲೆ ಹಾಗೆ ಒಂದಷ್ಟು ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ವಾಪಸ್ ಬಂದಾಗ, ಬೆಂಗಳೂರಿಗೆ ಬಂದಾಗ ಒಂದು ದೇಸಿ ಹಸುಗಳ ಒಂದು ಇದು ಮಾಡುವ ಫಾರ್ಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ. ಸೊ ದೇಸಿ ಹಸುಗಳ ಫಾರ್ಮು ಅಂತ ಅಂದ್ಕೊಂಡಾಗ ಸರಿ ಜಮೀನಿಗೆ ಏನು ಇರಲಿಲ್ವಲ್ಲ, ಸರಿ ಜಮೀನಿಗೆ ಒಂದು ಲೋನ್ ಅಪ್ಲೈ ಮಾಡ್ಬೋಣ. ಜಮೀನು ಸರಿ ಪ್ರಾಜೆಕ್ಟ್ ರಿಪೋರ್ಟ್ ಇದೆಲ್ಲ ಮಾಡ್ಕೊಂಡೆಲ್ಲ ಬ್ಯಾಂಕ್ಗಳಿಗೆಲ್ಲ ಹೋದೆ. ಆದರೆ ಜಮೀನಿಗೆಲ್ಲ ಲೋನ್ ಕೊಡೋಲ್ಲ ಅಂತ ವಾಪಸ್ ಕಳಿಸ್ಬಿಟ್ರು. ಅದು ಅಲ್ಲಿಗೆ ಕನಸು ಬಿತ್ತು. ಅದಾದಮೇಲೆ ಹಾಗೆ ಸಿನಿಮಾ ಕೂಡ ಬೈ ಚಾನ್ಸ್ ಆಯಿತು. ಒಂದಷ್ಟು ಕಾಲೇಜ್ ಥಿಯೇಟ್ರಲ್ಲಿ ಆ್ಯಕ್ಟಿವ್ ಆಗಿದ್ದರಿಂದ ಕಂಠಿ ಆಯಿತು. ಕಂಠಿ ನಂತರ ಒಳ್ಳೊಳ್ಳೆ ಆಪರ್ಚುನಿಟಿಗಳಾಯಿತು. ರಾಕ್ಷಸ ಆಯಿತು, ತೆಲುಗು ಆಯಿತು, ತಮಿಳು ಆಯಿತು, ಹೀಗೆ ಒಂದಷ್ಟು ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬಂದವು. ಅದಾದಮೇಲೆ ಮತ್ತೆ ನಮ್ಮ ರೆಗ್ಯುಲರ್ ಆಗಿ ಮದುವೆ ಮುಂಚೆನೇ ಕಾಲೇಜ್ ಟೈಮಲ್ಲೇ ಆಗೋಗ್ಬಿಟ್ಟಿದ್ದೆ ನಾನು ಸ್ವಲ್ಪ ಬೇಗಲೇ. ಮಕ್ಕಳೆಲ್ಲ ಆಗಿದ್ದಾಗ ಒಂದು ಲೆವೆಲ್ಗೆ ಮನೆ ಅಂತ ಒಂದು ಮಾಡ್ಕೋಬೇಕಲ್ಲ. ಬೇರೆಯವರು ಅಂತಂದರೆ ಅಪ್ಪ ಅಮ್ಮದಿರ ಮನೆಯಲ್ಲೇ ಎಷ್ಟು ದಿವಸ ಅಂತಿರೋಕ್ಕಾಗತ್ತೆ. ಸರಿ ಒಂದು ಮನೆ ಮಾಡುವ ಅಂತ ಮನೆ ಮಾಡೋದಕ್ಕೆ ಹೋದಾಗ ಕರೆಕ್ಟಾಗಿ ನಾನು ಅವಾಗ ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ, ಒಂದು ಕಾಡಿರಬೇಕು, ನೀರು ಹರಿತಾ ಇರಬೇಕು, ನೀರಿರಬೇಕು, ಬೆಟ್ಟ ಇರಬೇಕು, ಇಂಥ ಕಡೆ ಒಂದು ಚಿಕ್ಕ ವ್ಯವಸಾಯ ಮಾಡೋ ಭೂಮಿ ಇರಬೇಕು. ಅಂಥ ಜಾಗದಲ್ಲಿ ನಾನಿರಬೇಕು ಅಂತ ಭಾರಿ ಆಸೆ ಅಂತಂದು. ಇಲ್ಲೇ ಪಕ್ಕದಲ್ಲೇ ಸಂತೋಷ್ ಅಂತ ಒಬ್ಬ ಫ್ರೆಂಡು, ಅವ್ರ ಅಣ್ಣ ಬಾಬು ಅಂತ ಒಂದು ಇಲ್ಲಿ ಪಕ್ಕದಲ್ಲಿ ತೋಟ ಮಾಡಿದ್ದಾರೆ. ಅವನು ಒಂದು ದಿವಸ ಫೋನ್ ಮಾಡ್ದ, ಒಂದು ಜಾಗ ಇದೆ ನೋಡಿ ಬಾ, ನಿನಗೆ ಇಷ್ಟ ಆಗುತ್ತೆ ಅಂತ. ಸರಿ ಬಂದು ನೋಡಿದೆ ಈ ಜಾಗನ. ಅಂದರೆ ಇಷ್ಟೊಂದು ಮರಗಳಿರಲಿಲ್ಲ ಆವಾಗ. ಇದನ್ನು ಮುಂಚೆ ತೊಗೊಂಡಿದ್ದವರು ಎಲ್ಲ ಮರಗಳನ್ನೆಲ್ಲ ಕ್ಲಿಯರ್ ಮಾಡಿ ಈ ವ್ಯಾಲಿ ಇದನ್ನು ಪೂರ್ತಿ ಕ್ಲಿಯರ್ ಮಾಡಿತ್ತು. ಒಂದಷ್ಟು ಜಾಗ ಮಾತ್ರ ಇಲ್ಲೆಲ್ಲ ನೀಟಾಗಿ ಚೆನ್ನಾಗಿತ್ತು. ಆ ಕೊರಕಲುಗಳೆಲ್ಲ ಚೆನ್ನಾಗಿತ್ತು. ಒಂದಷ್ಟೆಲ್ಲ ಸ್ಲೋಪ್ನೆಲ್ಲ ಕ್ಲಿಯರ್ ಮಾಡಿ ಮಟ್ಟ ಮಾಡೋದಕ್ಕೆ ಬಂಡೆಗಳನ್ನೆಲ್ಲ ಇದಕ್ಕೆ ಈ ಕೊರಕಲಿಗೆ ತಳ್ಳಿಬಿಟ್ಟಿದ್ರು. ಮೇಲ್ಗಡೆ ಬರೀ ರಾಗಿ ಮಾಡ್ತಾಯಿದ್ರು. ಫುಲ್ ಫ್ಲಾಟ್ ಲ್ಯಾಂಡ್ ಇತ್ತು. ತೋಟ ಅಂತ ಅಂದರೆ ಗಿಡಗಳೇನೂ ಇರಲಿಲ್ಲ. ತೇಗದ ಒಂದಷ್ಟು ಸಾಲುಗಳು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಸೊ ಆವಾಗ ಇಲ್ಲಿ ಅಂದರೆ ಈ ಥರ ವೆರೈಟಿ ತುಂಬ ಚೆನ್ನಾಗಿತ್ತು. ಬೆಟ್ಟ ಗುಡ್ಡ ಕೊರಕಲು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇಲ್ಲೆಲ್ಲ ಒಂದಷ್ಟು ಪೊದೆಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು.
ಮರಗಳಂತೆ ಯಾವುದೂ ಇರಲಿಲ್ಲ, ಆದರೆ ಪೊದೆಗಳು ಸುಮಾರಿದ್ದು. ಆ ಪೊದೆಗಳೆಲ್ಲ ಅದರೊಳಗಡೆ ನುಗ್ಗಿ ಬಂದಾಗಲೇ ಇನ್ನೊಂದೇನೋ ಹೊಸದಾಗಿ ಕಾಣಿಸಿತು. ಒಂದೊಂದು ಹಂತದಲ್ಲೂ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಂಥ ಒಂದು ಜಾಗ. ಒಂದಷ್ಟೆಲ್ಲ ಹಾಳಾಗಿತ್ತು, ಹಿಂದ್ಗಡೆ ಎಲ್ಲ ಒಂದಷ್ಟು ಮಣ್ಣು ಫಿಲ್ಟರ್ ಮಾಡಿ ಎಲ್ಲ ಪೂರ್ತಿ ದೊಡ್ಡ ದೊಡ್ಡ ಕಂದಕಗಳಾಗೋಗಿತ್ತು. ಬಟ್ ಸ್ಟಿಲ್ ಎಲ್ಲನೂ ಇಂಟ್ರೆಸ್ಟಿಂಗ್ ಕಾಣಿಸ್ತು. ಸರಿ, ಮನೆಗೆ ಅಂತ ಲೋನ್ ತೊಗೊಂಡಿದ್ವಿ, ಆ ಲೋನಲ್ಲಿ ಮನೆ ಆಮೇಲೆ ನೋಡ್ಕೊಂಡ್ರೆ ಆಯಿತು ಅಂತ ಈ ಜಮೀನು ತೊಗೊಂಡಿದ್ದಾಯಿತು. ಸೊ ಹಾಗೆ ಅಲ್ಲಿಂದ ಇಲ್ಲಿಗೆ ಬಂತು. ನಾನು ಆಗಲೇ ಹೇಳಿದೆ, ಇಲ್ಲಿ ಬಂದಾಗ ಮರಗಳೇನೂ ಇರಲಿಲ್ಲ, ಬರೀ ರಾಗಿ ಬೆಳೀತಾಯಿದ್ರು. ಯಾಕಂದರೆ ಕಾಡಿನ ಪಕ್ಕದಲ್ಲಿ ಆನೆ ಕಾಟ ಅಂತ ಅಂದ್ಬಿಟ್ಟು ರಾಗಿ ಮಾತ್ರ ಬೆಳ್ಕೊತಾಯಿದ್ರು ಇಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ಮನೆಗಳು ಅಂದರೆ ಅವ್ರಿಗೆ ಅವಶ್ಯಕತೆಯೇ ಇಲ್ಲ ಹಣ್ಣುಗಳದ್ದು ಅಂತ ಅನಿಸುತ್ತೆ. ಅಂದರೆ ಹಣ್ಣುಗಳು ಮಾರಾಟ ಅಂತ ಯಾವತ್ತೂ ಪ್ರಯತ್ನ ಪಟ್ಟಿರಲಿಲ್ಲ. ರಾಗಿ ಕೂಡ ಅವರ ಬಳಕೆಗೆ ಅಷ್ಟೇ ಬೆಳ್ಕೊತಾಯಿದ್ರು ಇಲ್ಲಿ. ಅಂಥ ಇಲ್ಲಿಂದ ಹೊರಗಡೆ ಹೋಗಿ ವ್ಯಾಪಾರ ಮಾಡುವಂಥ ಕಲ್ಚರ್ ಇಲ್ಲಿ ಇರಲೇ ಇಲ್ಲ. ಚೆನ್ನಾಗಿತ್ತು. ಹಾಗಾಗಿ ಮೋಸ್ಟ್ಲಿ ಅವರು ಬರೀ ರಾಗಿ ಮಾಡ್ತಾಯಿದ್ರು ಅನಿಸುತ್ತೆ. ನಾವಿಲ್ಲಿ ಬಂದಾಗ ತೋಟ ಕಟ್ಟೋದು, ಒಂದು ಕಾಡು ಕಟ್ಟೋದು ಅಂತ ಉದ್ದೇಶ ಇತ್ತು. ಸರಿ, ಕೂತ್ಕೊಂಡು ಒಂದೆರಡು ವರ್ಷ ಬೇಲಿ ಹಾಕಬೇಕಲ್ಲ ಮೊದಲು. ದನ ಕರುಗಳು ಬಂದರೆ ಇನ್ ಕೇಸ್ ಹಾಕಿದ ಸಸಿಗಳು ತಿನ್ಕೊಂಬಿಟ್ರೆ ಮತ್ತೆ ಇದಾಗುತ್ತೆ, ತೊಂದರೆ ಆಗುತ್ತಲ್ಲ ಅಂತ ಒಂದಿತ್ತು. ಬೇಲಿ ಹಾಕೋದಕ್ಕೆ ಜೊತೆಗೆ ಪ್ಲ್ಯಾನ್ ಮಾಡೋದಕ್ಕೆ ಸುಮಾರು ಒಂದೂವರೆ ವರ್ಷ. ಯಾಕಂದ್ರೆ ತುಂಬ ದೊಡ್ಡ ಜಾಗ ಆಗೋಯ್ತು. ಒಂದೊಂದಾಗಿ ಅಂದರೆ ಹಿಂದ್ಗಡೆ ಮಣ್ಣು ಫಿಲ್ಟರ್ ನಡೀತಾ ಇತ್ತು, ಕಾಡಿತ್ತು, ಹಿಂದ್ಗಡೆ ಸೋಷಿಯಲ್ ಫಾರೆಸ್ಟ್ ಇತ್ತು. ಸೊ ಸೋಷಿಯಲ್ ಫಾರೆಸ್ಟ್ನ ಕಾಪಾಡಬೇಕು ಅಂದರೆ ಇಲ್ಲಿ ಹೋಗೋ ದಾರಿನ ಅಡ್ಡ ಹಾಕಬೇಕು, ಆ ಜಾಗ ತೊಗೋಬೇಕು, ಈ ಜಾಗ ತೊಗೋಬೇಕು ಅಂತಂದ್ಬಿಟ್ಟು ಒಂದೊಂದೇ ಆಗಿ ಬೇಲಿ ಹಾಕೋಷ್ಟು 1-2 ವರ್ಷ ಆಗೋಯ್ತು ನಮಗೆ. ಸೊ ಅಷ್ಟರೊಳಗೆ ಆ ಪ್ಲಾನಿಂಗು ನಡೀತಾ ಇತ್ತು. ಒಂದಷ್ಟು ನಾವು ಪರ್ಮಕಲ್ಚರಲ್ಲಿ ಹೇಳ್ತೀವಿ ಅಬ್ಸರ್ವೇಷನ್ ಅಂತ. ಕೂತ್ಕೊಂಡು ಅಬ್ಸರ್ವ್ ಮಾಡಿದೆ ಎಲ್ಲ ಜಾಗದಲ್ಲಿ ಏನು ನಡೀತಾ ಇದೆ, ಯಾವ್ಯಾವ ನ್ಯಾಚುರಲ್ ಎನರ್ಜೀಸ್ ಒಳಗಡೆ ಬರ್ತಾ ಇದೆ, ನೀರೆಲ್ಲಿಂದ ಬರ್ತಾ ಇದೆ, ಬಿಸಿಲು ಎಲ್ಲಿಂದ ಬರ್ತಾ ಇದೆ, ಇಲ್ಲಿ ಗಾಳಿ ಯಾವ ಕಡೆಯಿಂದ ಬೀಸ್ತಾ ಇದೆ, ಇದನ್ನು ಕೂತ್ಕೊಂಡು ಅಬ್ಸರ್ವ್ ಮಾಡಿದೆ. ಒಂದಷ್ಟು ಕೆಲಸ ಆಯಿತು. ಇವತ್ತಿಗೂ ನೀವು ಎಲ್ಲೆಲ್ಲಿ ಕಲ್ಲುಗಳು ಯಾವ್ಯಾವ ಕಲ್ಲು ಎಲ್ಲಿದೆ ಅಂತ ನನಗೆ ಇಲ್ಲೆಲ್ಲ ಇಷ್ಟು ಜಾಗದಲ್ಲಿ ಎಲ್ಲೆಲ್ಲಿ ಏನು ಕಲ್ಲಿದೆ, ಒಂದು ಕಲ್ಲು ಏನಾದ್ರು ಅಲ್ಲಿಂದ ಒಂದು ಕಡೆ ಜಾಗ ಚೇಂಜ್ ಆದರೂ ಗೊತ್ತಾಗುತ್ತೆ ನನಗೆ. ಇಲ್ಲಿ ಪಾಪ ಇಲ್ಲಿ ಕೆಲಸ ಮಾಡೋರು ಇಲ್ಲಿ 24 ಗಂಟೆ ಇರೋವರೆಗೂ ಗೊತ್ತಾಗಲ್ಲ. ಯಾಕಂದರೆ ಕೂತ್ಕೊಂಡು ಅಷ್ಟು ಮಾಡಿದ್ದೀನಿ, 2 ವರ್ಷ ಕೂತ್ಕೊಂಡು ಬರೀ ಅಬ್ಸರ್ವೇಷನ್. ಅದಾದಮೇಲೆ ಏನಾಯಿತು, ಸರಿ ಬೋರ್ ತೆಗ್ಸೋದು ಬೇಡ, ಆದಷ್ಟು ನ್ಯಾಚುರಲ್ ನೀರಿನಲ್ಲೇ ತೋಟ ಮಾಡೋಣ ಅಂತ ಪ್ಲ್ಯಾನ್ ಆಯಿತು. ಒಂದಷ್ಟು ಸಸಿಗಳನ್ನ ತೊಗೊಂಬಂದೆ. ದೇವನಹಳ್ಳಿ ರಮೇಶ್ ಅಂತ, ದೇವನಹಳ್ಳಿ ಚಕೋತಾನ ರಿವೈವ್ ಮಾಡ್ತವ್ರು ಅವರು. ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ. ಸುಮಾರು ನಾಲೆಡ್ಜ್ ಅಂದರೆ ಅಷ್ಟಿದೆ ಅವ್ರ ಹತ್ರ, ಜ್ಞಾನ ಭಂಡಾರ ಅಂತ ಹೇಳ್ಬೋದು. ಎಲ್ಲ ಸಸಿಗಳ ಬಗ್ಗೆ ಅಷ್ಟು ನಾಲೆಡ್ಜ್ ಅವ್ರ ಹತ್ರ. ಒಂದಷ್ಟು ಇನ್ಫಾರ್ಮೇಷನ್ನು, ನಾಲೆಡ್ಜು, ಒಂದಷ್ಟು ಸಸಿಗಳು ಎಲ್ಲ ತೊಗೊಂಬಂದಿದ್ದಾಯಿತು. ಇಲ್ಲಿ ಒಂದು ಕಟ್ಟೆ ಮುಂಚೆ ಇತ್ತು. ಇಲ್ಲೇ ಕಟ್ಟೆ ಪಕ್ಕದಲ್ಲಿ ಸಸಿಗಳನ್ನ ಇಟ್ಟು ಮಳೆ ಬರುತ್ತೆ ಹಾಕ್ಬೋಣ ಅಂತ ಕಾದ್ವಿ. ಆ ವರ್ಷದಿಂದ ಶುರು ಆಯಿತು ಮಾನ್ಸೂನ್ ನಿಂತೋಗೋದು. ಎಲ್ನೀನೋ ಪ್ರಭಾವ ಅಂತಂದ್ಬಿಟ್ಟು ಮಳೆ ಬರಲಿಲ್ಲ. ಸಸಿಗಳು ಇಲ್ಲೂ ಪೂರ್ತಿ ಕೆರೆ ಒಣಗೋಗುತ್ತೆ, ಬೇಸಿಗೆಯಲ್ಲಿ ಒಣಗೋಯ್ತು. ಸಸಿಗಳೆಲ್ಲ ಒಣಗೋಕ್ಕೆ ಶುರುವಾದವು. ನೀರಿಲ್ಲ, ಎಲ್ಲಿಂದ ಹೊರಗಡೆಯಿಂದಲ್ಲ ಅವ್ರ ಪಕ್ಕ ಜಮೀನಿಂದ ಒಂದು ಸ್ವಲ್ಪ ನೀರು ತೊಗೊಂಡು ಬಿಟ್ಕೊಂಡು ಒಂದಷ್ಟು ದಿವಸ ಪೈಪ್ಗಳು ಕಟ್ಟಾಗೋಯ್ತು ಅಂತ, ಇನ್ಯಾರು ಪೈಪ್ ಎತ್ಕೊಂಡು ಹೊರಟೋದ್ರು ಒಂದ್ಸಲ ಅಂತ. ಹೀಗೆ ಕೊನೆಗೆ ಅರ್ಧಕ್ಕರ್ಧ ಸಸಿಗಳು ಹೊರಟೋಯ್ತು. ಸರಿ ಹಾಕ್ಸ್ಬಿಡೋಣ ಸಸಿಗಳನ್ನ ಅಂತ ಹಾಕ್ಬಿಟ್ವಿ. ಹಂಗಾರು ಏನೋ ಮಳೆ ಬರ್ತಾ ನೋಡೋಣ ಅಂತ. ಕೊನೆಗೆ ಆ ಸಸಿಗಳು ಒಣಗೋಕ್ಕೆ ಶುರುವಾದಾಗ ಇದು ಇಲ್ಲದೆ ಒಂದು ಬೋರ್ವೆಲ್ ಕೊರೆಸ್ಬೇಕಾಯ್ತು. ಬೋರ್ ಕೊರೆಸೋದಕ್ಕೆ ಪಾಯಿಂಟ್ ನೋಡೋಣ ಅಂದರು. ಹಿಂಗಿದ್ರು ಪಕ್ಕದಲ್ಲಿ ಕಟ್ಟೆ ಇತ್ತಲ್ಲ, ಇಲ್ಲೊಂದು ಬಂಡೆ ಇರುತ್ತೆ, ಇಲ್ಲಿ ಬಂಡೇಲಿ ಕೊರೀರಿ ಅಂದ್ವಿ. ಸೊ ಬಂಡೆ ಕೊರೆದಿದ್ದಕ್ಕೆ ಒಂದು 110 ಅಡಿಗೆ ನೀರು ಬಂತು. 250 ಅಡಿ ತನಕ ಹೋದ್ವಿ ಅಷ್ಟೇ. ಅಷ್ಟು ತೊಂದರೆ ಆಗಲಿಲ್ಲ, ಒಳ್ಳೆ ನೀರೇ ಬಂತು. ಅದರಿಂದ ಏನಾಯಿತು ಅಂದರೆ ಈ ಕುಬಿ ಮತ್ತು ಈ ಹಾಲೆಲ್ಲ ಆಗುತ್ತಲ್ಲ, ಹಾಗೆ ಅವ್ನು ಕುಬಿ ಪಾಪ ಡಾಕ್ಟರ್ ಕುಬಿ ಏನೆಲ್ಲ ಮಾಡಿ ಅವನು ಮೂಢನಂಬಿಕೆಯನ್ನು ತೊಡೆದಾಕಬೇಕು ಅಂತ ಹೋದರೆ ಇಲ್ಲಿ ವಿಜಯ್ ಸರ್ಗೆ ಪಾಯಿಂಟ್ ನೋಡೋಕ್ಕೆ ಬರುತ್ತೆ, ನೀರು ಪಾಯಿಂಟ್ ನೋಡೋಕ್ಕೆ ಬರುತ್ತೆ ಅನ್ನೋದು ಕತೆ ಶುರು ಆಯ್ತು ಇಲ್ಲಿ ಹಳ್ಳಿ ಒಳಗಡೆ ಎಲ್ಲ. ಆಮೇಲೆ ನೀರು ಒಂದು ಲೆವೆಲಿಗೆ ಬಂತು. ಇರೋ ಸಸಿಗಳನ್ನ ಒಂದು ಲೆವೆಲಿಗೆ ಮೇಂಟೈನ್ ಮಾಡೋ ಹಂತಕ್ಕೆ ಬಂತು. ಮೊದಲು ಸಸಿಗಳು ತೊಗೋಬೇಕಾದ್ರೆ ಹೇಗಿತ್ತು ಅಂದರೆ, ಮೊದಲಿಗೆ ಇಲ್ಲಿ ಸಸಿಗಳು ತೊಗೊಂಡ್ಬಂದು ನೆಡಬೇಕು ಅಂತ ಹೋದಾಗ, ನರ್ಸರಿಗೆ ಹೋದಾಗ್ಲೂ ಕೇಳಿದ್ದು ನಮಗೆ ಮೊದಲು ಕ್ವೆಶ್ಚನ್ ಏನು ಇರ್ತಾಯಿತ್ತು ಅಂದರೆ, ಎಷ್ಟು ದಿವಸಕ್ಕೆ ಹಣ್ಣು ಬಿಡುತ್ತೆ, ಎಷ್ಟು ದಿವಸಕ್ಕೆ ಕಾಯಿ ಬಿಡುತ್ತೆ, ಎಷ್ಟು ದಿವಸಕ್ಕೆ ಫಲ ಕೊಡುತ್ತೆ, ಇದನ್ನೇ ಕೇಳ್ಕೊತಾ ಇದ್ದೆ. ಕಸಿ ಮಾಡಿರೋ ಗಿಡಗಳಾಗಿದ್ದರಿಂದ ನಾರ್ಮಲಾಗಿ ಬೀಜದಿಂದ ಬರೋದಾದರೆ ಒಂದು 7-8 ವರ್ಷ 10 ವರ್ಷದ ತನಕ ಆಗುತ್ತೆ. ಕಸಿ ಮಾಡಿರೋ ಗಿಡಗಳು 4-5 ವರ್ಷದಲ್ಲಿ ಬಿಡ್ತವೆ. ತೊಗೊಂಬಂದು ಹಾಕಿದ್ವಿ. ಹಾಕಿ ವರ್ಷ ಸುಮಾರು ಮಳೆಗಳ ಫೇಲ್ಯೂರು, ಇಲ್ಲಿ ಕೆಲಸಗಾರರ ಸಮಸ್ಯೆಗಳು, ಇವೆಲ್ಲದರ ಮಧ್ಯೆ ಅದು ಸಮಸ್ಯೆ, ಈ ಸಮಸ್ಯೆ, ದುಡ್ಡಿನ ಸಮಸ್ಯೆ, ಇವೆಲ್ಲನೂ ಸೇರಿಸಿ ಕೊನೆಗೆ ಅದರಲ್ಲಿ ಒಂದಷ್ಟೇ ಸರ್ವೈವ್ ಆಗ್ತದೆ. ಒಂದು 40%, 30% ಅಷ್ಟೇ ಸರ್ವೈವ್ ಆಗೋದು, ಇನ್ನೊಂದು 70% ಸತ್ತೋಗೋವು. ಮತ್ತೆ ತೊಗೊಂಬಂದು ಹಾಕೋದು ಗಿಡಗಳನ್ನ. ಹಾಕ್ತಾ ಹೆಂಗಾಯಿತು ಅಂದರೆ, ಅಲ್ಲಿ ಮೇಲ್ಗಡೆ ಮನೆ ಪಕ್ಕದಲ್ಲಿ ಒಂದು ಸುಮ್ಮನೆ ತಿಂದು ಬಿಸಾಕಿದ ಒಂದು ಮಾವಿನ ಹಣ್ಣಿನ ಬೀಜ ಒಂದು 2 ವರ್ಷ ಆಯ್ತು ಅಷ್ಟೇ. 2 ವರ್ಷಕ್ಕೆ 20 ಅಡಿ ಬೆಳೆದು ನಿಂತಿದೆ ಅದು. ಅದೇ ಕಸಿ ಗಿಡಗಳು ನಾವು ತೊಗೊಂಬಂದು ಹಾಕಿರೋ ಕಸಿ ಗಿಡಗಳು ಇನ್ನೂ ಬೆಳೆಯೋದಕ್ಕೆ ಒದ್ದಾಡ್ತವೆ. ಕೊನೆಗೆ ಯಾವ ಮಟ್ಟಕ್ಕೆ ನಾವು ತಲುಪಿದ್ವಿ ಅಂದರೆ, ಸದ್ಯ ಗಿಡ ಬೆಳೆದ್ರೆ ಸಾಕು, ಯಾವ ಹಣ್ಣು ಬೇಕಾಗಿಲ್ಲ. ಮರಗಳು ಬೆಳೆದು ಇಲ್ಲಿ ಭೂಮಿನ ಭದ್ರವಾಗಿ ಹಿಡ್ಕೊಂಡ್ರೆ, ನೀರನ್ನು ಆದಷ್ಟು ಒಳಗಡೆ ಇಂಗಿಸಿದ್ರೆ ಸಾಕು ಅನ್ನೋ ಲೆವೆಲ್ಗೆ ಬಂದ್ವಿ. ಸೊ ಅದಾದಮೇಲೆ ಒಂದು 2 ವರ್ಷದಿಂದ ಹೋದ ಗಿಡಗಳ ಜಾಗದಲ್ಲಿ ರಿಪ್ಲೇಸ್ ಮಾಡ್ತಾ ಇರೋದೆಲ್ಲನೂ ಬೀಜದಿಂದ ಬಂದಂಥ ಗಿಡಗಳನ್ನೇ ಮ್ಯಾಕ್ಸಿಮಮ್ ತೊಗೊಂಬಂದು ಹಾಕ್ಕೋತಾ ಇದ್ವಿ. ತುಂಬ ಬೇಗ ಬೆಳೀತವೆ, ಆ ಜಾಗಕ್ಕೆ ತುಂಬ ಈಸಿಯಾಗಿ ಒಗ್ಕೋತವೆ. ಅದಲ್ಲದೆ ಮರಗಳಿಂದ ಸುಮಾರು ಬೆನಿಫಿಟ್ಸ್ ಇದೆ. ಸೊ ಈ ಹಂತಕ್ಕೆ ನಾವು ತಲುಪಿದ್ವಿ. ಸೊ ಅಷ್ಟೆಲ್ಲ ಮಾಡಿ ಕೊನೆಗೆ ಇದೆಲ್ಲ ಮಾಡೋ ಹೊತ್ತಿಗೆ ನಾನು ನನ್ನ ಮಕ್ಕಳಿಗೆ, ನನ್ನ ಮನೆಗೆ ನಾನು ಬೆಳ್ಕೊಂಡು ನಾವೇ ತಿನ್ನೋಂಗೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದೆ ಈ ತೋಟ ಕಟ್ಟೋದಕ್ಕೆ. ನನ್ನ ಹೆಂಡ್ತಿ, ನೀನು ತುಂಬ ಸ್ವಾರ್ಥಿ, ನಾವು
ರೈತ ಅಂದರೆ ಅನ್ನದಾತ ಅಂತೆಲ್ಲ ಹೇಳ್ಕೊತಿರಲ್ಲ, ಎಲ್ರಿಗೂ ಕೊಡಬೇಕು, ಎಲ್ರಿಗೂ ಹಂಚ್ಕೋಬೇಕು. ಸರಿ, ಒಂದು ಅಂಗಡಿ ಶುರು ಮಾಡುವ ಅಂತ ಇನ್ನೊಬ್ರು ಯಾರೋ ಒಬ್ಬರು ಇದ್ರ ಪದ್ಮ ಅಂತ ಅವ್ರು ಮಾಡ್ತಾರೆ ಅಂತ ಶುರು ಮಾಡಿದ್ದು. ಕೊನೆಗೆ ಅವ್ರು ಬಿಟ್ಟರು. ಹಾಗಾಗಿ ಕೊನೆಗೆ ಅವಳೇ ನಿಂತ್ಕೊಂಡು ಮಾಡಬೇಕಾಯಿತು. ಇವತ್ತಿಗೆ ಬಫಲೋ ಬ್ಯಾಕ್ ಅಂತ ಸುಮಾರು ಜನಗಳ ನಂಬಿಕೆ ಗಳಿಸಿರುವಂಥ ಒಂದು ಕಲೆಕ್ಟಿವ್ ಅಂತ ಈಗ ಮಾಡಿದ್ದೀವಿ. ಒಂದಷ್ಟು ಜನರ ಒಕ್ಕೂಟ ಆ ಥರ. ಸೊ ಒಂದು ಸಮಾನ ಮನಸ್ಕರೆಲ್ಲ ಸೇರಿ ಒಂದು 4-5 ಜಾಗದಲ್ಲಿ ಸ್ಟೋರ್ ಮಾಡಿದ್ದಾರೆ. ಇವತ್ತು ಒಂದಷ್ಟು ಸಣ್ಣ ರೈತರ ಜೊತೆ ಕೆಲಸ ಮಾಡ್ತಾರೆ. ಯಾವುದೇ ದೊಡ್ಡ ಕಂಪ್ನಿಗಳನ್ನ ಜೊತೆಗೆ ಹಾಕ್ಕೊಳ್ಳದೆ, ಯಾವುದೇ ಕ್ಯಾಪಿಟಲಿಸ್ಟ್ ಶಕ್ತಿಗಳನ್ನು ನಾವು ಹೇಳ್ತೀವಿ ಬಂಡವಾಳಶಾಹಿಗಳನ್ನ ಜೊತೆಗೆ ಹಾಕ್ಕೊಳ್ಳದೆ, ಸಣ್ಣದಾಗಿ ಅಲ್ಲಲ್ಲೇ ಒಂದಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ಕಡಿಮೆ ಮಾಡುವಂಗೆ ಸುಮಾರು ಜನ ನಮ್ಮ ಮೇಲೆ ನಂಬಿಕೆಗೋಸ್ಕರ ಸುಮಾರು ಜನ ಈಗೆಲ್ಲ ಕ್ಯಾನ್ಸರ್ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಪಿಡುಗಾಗಿ ಹೋಗಿರೋದ್ರಿಂದ ಅವರೆಲ್ಲ ಬರೋರು. ಸೊ ತುಂಬ ದೂರದಿಂದ ಬಂದು ಇಲ್ಲಿ ತೊಗೊಂಡು ಹೋಗೋದಕ್ಕೆ ಅನಾನುಕೂಲ, ಡೀಸೆಲ್ನ ಬಳಕೆ, ಪೆಟ್ರೋಲ್ನ ಬಳಕೆ ಎಲ್ಲನೂ ತಪ್ಪಿಸ್ಬೋದು. ಅಲ್ಲಲ್ಲೇ ಚಿಕ್ಕ ಅಂಗಡಿಗಳಾದರೆ ಅಂತ ಇವಾಗ ಒಂದು ಕಲೆಕ್ಟಿವ್ ಆಗಿ ಸುಮಾರು ಜನ ಮಾಡ್ತಾಯಿದ್ದಾರೆ. ಅಲ್ಲಿಂದ ಈ ತೋಟ ಮರದಿಂದ ಶುರುವಾಗಿ ಕೊನೆಗೆ ಅಲ್ಲಿಗೆ ಹೋಗಿ ಆರ್ಗ್ಯಾನಿಕ್ ಮೂವ್ಮೆಂಟ್ನ ಒಂದು ಭಾಗ ಆಗಿ, ಅದಾದ ಮೇಲೆ ಹಾಗೆಯೇ ಇವತ್ತಿನ GM ಸಾಸಿವೆಯ ವಿರುದ್ಧ, ಕುಲಾಂತರಿ ಸಾಸಿವೆಯ ವಿರುದ್ಧ ಹೋರಾಟದ ತನಕ ಆ ಜರ್ನಿ ಹಾಗೆ ಬೆಳ್ಕೊಂಬಂದಿದೆ. ಇತ್ತೀಚೆಗೆ ಮೊನ್ನೆನೂ ಒಂದು ಪ್ಯಾನಲ್ ಡಿಸ್ಕಷನ್ ಥರ ಆಯಿತು. ದೊಡ್ಡ ಎಕ್ಸ್ಪರ್ಟ್ಗಳೆಲ್ಲ ಎಲ್ಲ ಕ್ಷೇತ್ರಗಳಿಂದ ಬಂದು ಮಾತಾಡಿದ್ರು. ಸುಮಾರು ಜನ ರೈತ ಹೋರಾಟಗಾರರು, ಕೋಡಳ್ಳಿ ಚಂದ್ರಶೇಖರ್ ಅವರು ಬಂದಿದ್ದರು, ನಾಗೇಶ್ ಅಂತ ರೈಟರು, ತುಂಬ ದೊಡ್ಡ ಹಳೆಯ ರೈಟರು, ಗಾಂಧಿವಾದಿಗಳು ಅವ್ರು ಬಂದಿದ್ದರು, ಡಾಕ್ಟರ್ ರಘು ಅಂತ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಅವ್ರು ಬಂದಿದ್ದರು. ಸೊ ಎಲ್ಲರೂ ಈಗಿನ ತಂತ್ರಜ್ಞಾನದ ದುರ್ಬಳಕೆ ಏನಿದೆ, ಈ ಕುಲಾಂತರಿ ತಂತ್ರಜ್ಞಾನ ತಗೊಂಡು ಹೇಗೆಲ್ಲ ನಮ್ಮ ರೈತರ, ನಮ್ಮ ಜನಗಳ, ನಮ್ಮ ಸ್ವಾವಲಂಬನೆ ಕತ್ತಿಸ್ಕೋಕ್ಕೆ ಪ್ರಯತ್ನ ನಡೀತಾರೆ ಅಂತ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ಈ ಹೋರಾಟದ ತನಕ ಬಂದು, ಈ GM ವಿರುದ್ಧ ಹೋರಾಟದ ತನಕ ಬಂದು ಒಂದು ಲೆವೆಲ್ಗೆ ಈಗ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ಗೆ ನಾವು ಬಿಡೋದಿಲ್ಲ, ಕರ್ನಾಟಕದಲ್ಲಿ GM ತಂತ್ರಜ್ಞಾನದ ಬೆಳೆಗಳನ್ನು ಬಿಡೋದಿಲ್ಲ, ಆಹಾರ ಬೆಳೆಗಳನ್ನು ಅಂತ ಮನವಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಒಂದು ಲೆವೆಲ್ಗೆ ಆ ಹೋರಾಟನ ಒಂದು ಮಟ್ಟಿಗೆ ಬಂದಿದೆ. ಸೊ ವ್ಯವಸಾಯದಿಂದ ಶುರುವಾಗಿ ಇದೆಲ್ಲ ಆಗಿ ಒಂದು ಆರ್ಗ್ಯಾನಿಕ್ ಮೂವ್ಮೆಂಟ್ ಅಂತಾಗಿ, ಅಲ್ಲಿಂದ ಒಂದು ಆರ್ಗ್ಯಾನಿಕ್ ಸ್ಟೋರ್ ಅಂತಾಗಿ, ಒಂದು ಕಲೆಕ್ಟಿವ್ ಆಗಿ ಕೊನೆಗೆ GM ಹೋರಾಟದ ತನಕ ಬಂದು ನಿಂತಿದ್ವಿ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತ ಅಂದ್ಬಿಟ್ಟು ವ್ಯವಸಾಯ ಮಾಡೋದು ಎಲ್ಲ ಕೋಟಿ ವಿದ್ಯೆಗಳಲ್ಲಿ ದೊಡ್ಡ ವಿದ್ಯೆ, ತುಂಬ ದೊಡ್ಡ ಕೆಲಸ. 40-50 ವರ್ಷಗಳ ಹಿಂದೆ ಒಂದು ಕ್ವಿಂಟಾಲ್ ಭತ್ತಕ್ಕೆ ಎಷ್ಟಿತ್ತು ಬೆಲೆ ಅಂತಂದರೆ 50 ರೂಪಾಯಿ. ಆವತ್ತಿನ ದಿನ ಒಬ್ಬ ಮೇಸ್ಟ್ರಿಗೆ ಎಷ್ಟು ಸಂಬಳ ಇತ್ತು? 30 ರೂಪಾಯಿ. ಒಂದು ಕ್ವಿಂಟಾಲ್ ಭತ್ತಕ್ಕಿಂತ ಕಡಿಮೆ ಒಂದು ತಿಂಗಳ ಸಂಬಳ ಒಬ್ಬ ಮೇಸ್ಟ್ರಿಗೆ ಬರ್ತಾ ಇತ್ತು. ಇವತ್ತು ಅದೇ ಮೇಸ್ಟ್ರಿಗೆ ಒಂದು ತಿಂಗಳ ಸಂಬಳ 50,000 ರೂಪಾಯಿ ಬರುತ್ತೆ. ಆದರೆ ಅದೇ ಒಂದು ಕ್ವಿಂಟಾಲ್ ಭತ್ತದ ಬೆಲೆ 2,000 ರೂಪಾಯಿ ಇದೆ. ಸೊ 2,000 50,000. ಮುಂಚೆ ಆಹಾರದ ಕೊರತೆ ಇತ್ತು ಅಂತೆಲ್ಲ ಸುಳ್ಳುಗಳವೆಲ್ಲ. ಇವನ್ನೆಲ್ಲ ತೊಗೊಂಡು ಇದನ್ನು ಬಿಸ್ನೆಸ್ ಮಾಡಿ ಅವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ, ಯಾಕಂದರೆ ಫರ್ಟಿಲೈಸರ್ ಸಬ್ಸಿಡಿ ದೊಡ್ಡ ಗ್ಯಾಂಬ್ಲಿಂಗ್, ಇವತ್ತು ಕೋಟ್ಯಾಂತರ ರೂಪಾಯಿ ಗ್ಯಾಂಬ್ಲಿಂಗ್ ಅದು ಫರ್ಟಿಲೈಸರ್ ಇಂಡಸ್ಟ್ರಿ ಅನ್ನೋದು. ಸೊ ಅನವಶ್ಯಕವಾಗಿ ರೈತನನ್ನು ಬಡವನನ್ನಾಗಿಡಲಾಗಿದೆ. ಈ ಥರದ ಎಲ್ಲ ಎಕ್ಸ್ಪ್ಲೋಟೇಷನ್ಗೂ ಒಳಪಡಿಸಲಾಗಿದೆ. ದೇವೇಂದ್ರ ಶರ್ಮಾ ಅಂತ ಒಬ್ಬರು ಅಗ್ರಿ ಎಕನಾಮಿಸ್ಟ್ ಅವ್ರು ಹೇಳ್ತಾರೆ, ಅವರು ತುಂಬ ಸಿಂಪಲ್ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ನಮಗೆಲ್ಲ ಇದ್ರಿಗೂ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. 40-50 ವರ್ಷಗಳ ಹಿಂದೆ ಒಂದು ಕ್ವಿಂಟಾಲ್ ಭತ್ತಕ್ಕೆ ಎಷ್ಟಿತ್ತು ಬೆಲೆ ಅಂತಂದರೆ 50 ರೂಪಾಯಿ ಇತ್ತು. ನಾನು ಹೊರಗಡೆ ಆಮೇಲೆ ಹೋಗಿ ಕೇಳ್ಕೊಂಡೆ, 50 ರೂಪಾಯಿ ಇತ್ತು. ಆವತ್ತಿನ ದಿನ ಒಬ್ಬ ಮೇಸ್ಟ್ರಿಗೆ ಎಷ್ಟು ಸಂಬಳ ಇತ್ತು ಅಂದರೆ 30 ರೂಪಾಯಿ ಇತ್ತು. ಒಂದು ಕ್ವಿಂಟಾಲ್ ಭತ್ತಕ್ಕಿಂತ ಕಡಿಮೆ ಒಂದು ತಿಂಗಳ ಸಂಬಳ ಒಬ್ಬ ಮೇಸ್ಟ್ರಿಗೆ ಬರ್ತಾಯಿತ್ತು. ಇವತ್ತು ಅದೇ ಮೇಸ್ಟ್ರಿಗೆ ಒಂದು ತಿಂಗಳ ಸಂಬಳ ಹತ್ತತ್ರ UGC ಸ್ಕೇಲ್ ಅಂತೆಲ್ಲ ನೀವು ತೊಗೊಂಡ್ರೆ ಅದೆಲ್ಲ ಸೇರಿಸಿ ಎಲ್ಲನೂ ಏನೇನೋ ಒಂದಷ್ಟು DA ಅದೆಲ್ಲ ಬರ್ತವೆ, ಎಲ್ಲ ಸೇರಿಸಿ ಒಂದು ಹತ್ತತ್ರ 50,000 ರೂಪಾಯಿ ಬರುತ್ತೆ. ಆದರೆ ಅದೇ ಒಂದು ಕ್ವಿಂಟಾಲ್ ಭತ್ತದ ಬೆಲೆ 2,000 ರೂಪಾಯಿ ಇದೆ. ಸೊ 2,000 50,000 ನಾವು ಅದೇ ಆ ಸಮತೋಲನ ಹಾಗೇ ಕಾಯ್ಕೊಂಡು ಬರ್ತೀವಿ ಅಂತ ಅಂದಿದ್ದಿದ್ರೆ ಇವತ್ತು ರೈತನ ಕೆಲಸ, ಒಬ್ಬ ಮೇಸ್ಟ್ರ ಕೆಲಸ ಎಷ್ಟು ಇಂಪಾರ್ಟೆಂಟು, ನಿಜ ಮೇಸ್ಟ್ರ ಕೆಲಸ ತುಂಬ ಇಂಪಾರ್ಟೆಂಟು. ಮುಂದಿನ ಪ್ರಜೆಗಳನ್ನ ಹುಟ್ಟು ಹಾಕೋರು ಅಷ್ಟೇ ಇಂಪಾರ್ಟೆಂಟ್ ಕೆಲಸ. ಇವರೆಲ್ಲರಿಗೂ ಊಟ ಕೊಡ್ತಾರೋನು ರೈತಂದು ಸಹ. ಇವರಿಬ್ಬರೂ ಸಮವಾಗಿ ಇಟ್ಕೋಬೇಕು ಅಂದರೆ ಇವತ್ತಿಗೆ ಒಂದು kg ಅಕ್ಕಿಗೆ ನಾವು 500 ರೂಪಾಯಿ ಕೊಟ್ಟು ತೊಗೋಬೇಕಾಗಿತ್ತು. ನಾವೇನು ಮಾಡ್ತಾಯಿದ್ವಿ? ಮೋಸ ಮಾಡ್ತಾಯಿದ್ವಿ. ಇಲ್ಲ, 50 ರೂಪಾಯಿಗೆ ನಾವು ಅದಕ್ಕೆ ಚೌಕಾಸಿ ಮಾಡ್ತೀವಿ. ಸೊ ಏನಾಗುತ್ತೆ, ರೈತನಿಗೆ ದುಡ್ಡು ಹೋಗಬೇಕಾದ, ಅವನಿಗೆ ನ್ಯಾಯಬದ್ಧವಾಗಿ ಹೋಗಬೇಕಾದಂಥ ದುಡ್ಡು ಹೋಗಿಲ್ಲ. ಇವತ್ತು ರೈತನಿಗೆ ಕೂಲಿ ಜಾಸ್ತಿ ಅಂತ ಅಂದ್ಬಿಟ್ಟು ಅವ್ನು ವ್ಯವಸಾಯ ಮಾಡ್ತಾಯಿಲ್ಲ ಅಂತ ಹೇಳ್ತಾರೆ. ಗೌರ್ಮೆಂಟು ಹೇಳುತ್ತೆ, ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರುಗಳು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಹಾಗಾಗಿ ಏನು ಮಾಡಬೇಕು, ಕೂಲಿ ಕೊಡೋದಕ್ಕಾಗ್ತಾಯಿಲ್ಲ ರೈತ, ಅವನಿಗೆ ಮೆಷಿನ್ಸ್ ಕೊಡಿ, ಮೆಷಿನ್ಗೆ ಸಬ್ಸಿಡಿ ಕೊಡಿ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ವ್ಯವಸಾಯದ ಜ್ಞಾನ ವ್ಯವಸಾಯ ಅಂದರೆ ತುಂಬ ದೊಡ್ಡ ಸ್ಕಿಲ್ಡ್ ವರ್ಕ್. ಇವ್ರಿಗೆ ಅರ್ಥನೇ ಆಗ್ತಾಯಿಲ್ಲ. ಅದು ತುಂಬ ದೊಡ್ಡ ಸ್ಕಿಲ್ಡ್ ವರ್ಕ್. ಯಾಕಂದರೆ ನಿಮ್ಗೆ ಬೇಕಾದಷ್ಟು ನಾಲೆಡ್ಜ್ ಬೇಕಾಗುತ್ತೆ. ಮಳೆಗಳ ನಾಲೆಡ್ಜ್ ಬೇಕಾಗುತ್ತೆ, ಕಳೆಗಳ ನಾಲೆಡ್ಜ್ ಬೇಕಾಗುತ್ತೆ, ನೀರಿನ ನಾಲೆಡ್ಜು, ಮಣ್ಣಿನ ನಾಲೆಡ್ಜು, ಒಂದು ಬೆಳೆ ಎಷ್ಟು ದಿವಸಕ್ಕೆ ಬರುತ್ತೆ, ಬೆಳೆಗೆ ಏನೋ ತೊಂದರೆ ಬಂದು ಯಾಕೆ ಬರ್ತಾ ಇದೆ, ಏನು ನ್ಯೂಟ್ರಿಷನ್ ಕಡಿಮೆ ಆಗಿದೆ, ಅದು ಏನು ಕೊಡಬೇಕು, ನ್ಯಾಚುರಲಾಗಿ ಏನು ಕೊಡಬೇಕು, ಇವೆಲ್ಲ ನಾಲೆಡ್ಜನ್ನು ಸಾಯಿಸ್ಬಿಟ್ಟು ಸೈನ್ಸಲ್ಲಿ ಒಂದು ಗ್ರೀನ್ ರೆವಲ್ಯೂಷನ್ ಅಂತ ಮಾಡಿಬಿಟ್ಟು ಯೂನಿವರ್ಸಿಟಿಗಳಲ್ಲಿ ತಗೊಂಡು ಇಷ್ಟೆಲ್ಲ ಮಾಡಿದ ನಂತರ ರೈತನ ಬಡವನನ್ನಾಗಿಟ್ಟು ಯಾಕೆಂದರೆ ರೈತ ಕೇಳಲ್ವಲ್ಲ. ಇವತ್ತೇನು ಹೇಳ್ತಾರೆ, ಅವನು ದುಡ್ಡಿಲ್ಲ, ಕೊಡೋಕ್ಕಾಗ್ತಾಯಿಲ್ಲ, ಅವನು ಕೂಲಿ ಕೊಡೋಕ್ಕಾಗ್ತಾಯಿಲ್ಲ, ಹಾಗಾಗಿ ಅವನು ವ್ಯವಸಾಯ ಬಿಡ್ತಾ ಇದ್ದಾನೆ, ಅವ್ನಿಗೇನು ಅಲ್ಲಿ ಇನ್ಕಮ್ ಇಲ್ಲ, ಹಾಗಾಗಿ ಸಾಯ್ತಾ ಇದ್ದಾನೆ ಅಂತ. ಇನ್ಕಮ್ ಕೊಡದೇ ಇರೋರು ಯಾರು? ನಾವೇ.
ನಮಗೆ ಮಾತ್ರ ಜಾಸ್ತಿ ಸಂಬಳ ಬೇಕು, ರೈತ ಜಾಸ್ತಿ ದುಡಿಬಾರ್ದು ಅಂದರೆ ಯಾವ ನ್ಯಾಯ? ಸೊ ಇಲ್ಲಿ ಯಾರು ಬ್ಯಾಲೆನ್ಸ್ ಮಾಡಬೇಕು ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾರೆ ಅಂದರೆ ಇಲ್ಲಿ ಗೌರ್ಮೆಂಟ್ ಬ್ಯಾಲೆನ್ಸ್ ಮಾಡಬೇಕು. ಯಾಕಂದರೆ ಈಗ ನಾರ್ಮಲ್ ಸಿಟಿಯಲ್ಲಿ ಅನವಶ್ಯಕ ಕೆಲಸಗಳನ್ನ ನಾವೆಲ್ಲ ಮಾಡ್ತಾ ಇದ್ದೀವಲ್ಲ, ನಮ್ಮಿಂದ ಟ್ಯಾಕ್ಸ್ ಎಲ್ಲ ತೊಗೋತಾರೆ. ಆ ಟ್ಯಾಕ್ಸ್ ಎಲ್ಲಿಗೆ ಹೋಗ್ತಾ ಇದೆ? ಒಬ್ಬ ರಾಜಕಾರಣಿ ಜಾಬ್ ಹೋಗ್ತಾ ಇದೆ ಅಷ್ಟೇ. ಅದು ಆ್ಯಕ್ಚುಲಾಗಿ ಹೋಗಬೇಕಾಗಿದ್ದು ಈ ಥರದವರು. ನಾವು ಆ್ಯಕ್ಚುಲಾಗಿ ಎಷ್ಟು ಕೊಡಬೇಕು ಅಷ್ಟು ಕೊಡೋಕ್ಕಾಗದೇ ಇರೋಂಥ ಜಾಗದಲ್ಲಿ ಗೌರ್ಮೆಂಟ್ ಅವ್ರು ಕೊಡಬೇಕಾಗ್ತಿ. ಈ 500 ರೂಪಾಯಿ 450 ರೂಪಾಯಿ, ನಾವು 50 ರೂಪಾಯಿ ಕೊಟ್ಟರೆ 450 ರೂಪಾಯಿ ಗೌರ್ಮೆಂಟ್ ಅವರು ರೈತನ ಕೊಡಬೇಕು. ಕೊಡ್ತಾ ಇಲ್ಲ. 50 ರೂಪಾಯಿ ಕೊಡ್ತಾರೆ, ಅದು ಇಲ್ಲ. ಬೆಂಬಲ ಬೆಲೆ ಎಷ್ಟು ಕೊಡ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಫೈನಲಿ ಏನು ಅವಶ್ಯಕತೆ ಇದೆ ರೈತನಿಗೆ ಅದನ್ನು ಮಾಡ್ದೇ ಮೆಕನೈಸೇಷನ್ ಅಂತ ಮಾಡಿ ಅಲ್ಲಿ ಇನ್ನೊಂದಷ್ಟು ಬಂಡವಾಳಶಾಹಿಗಳನ್ನ ಬೆಳೆಸೋ ಉದ್ದೇಶ. ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಾನೊಂದು ಬ್ರಷ್ ಕಟರ್ ತೊಗೊಂಡೆ. ಹುಲ್ ಕತ್ತರಿಸೋಕ್ಕೆ ನಮ್ಮಲ್ಲಿ ಆಗೇನು ಎಲ್ಲರಿಗೂ ಇದ್ದಂಗೆ ಆಳುಗಳಿಲ್ಲ. ಇಲ್ಲಿ ಊರುಗಳಲ್ಲಿ ಕೆಲಸ ಮಾಡೋಕ್ಕೆ ಆಳುಗಳು ಬರೋಲ್ಲ. ಇರೋರೆಲ್ಲ ನಮ್ಮಲ್ಲಿ ಅರ್ಧ ಜನ ಗಂಡಸರೆಲ್ಲ ಕುಟ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡಿರ್ತಾರೆ. ಯಾವ ಒಂದು ದಿವಸ ಕೆಲಸ ಮಾಡೋಲ್ಲ, ಒಂದು ವಾರ ಕೆಲಸ ಮಾಡಲ್ಲ. ಸೊ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಣ ಅಂತ ಕತ್ತರಿಸೋದಕ್ಕೆ ಬ್ರಷ್ ಕಟರ್ ತಗೊಂಬಂದರೆ ಅದರ ಬೆಲೆ ಹೊರಗಡೆ ಸಬ್ಸಿಡಿ ಸಹಿತ ಬೆಲೆ 20 ಚಿಲ್ಲರೆ ಎಷ್ಟೋ ಸಾವಿರ. ಸಬ್ಸಿಡಿ ಇಲ್ಲದೇ ಇರೋ ಬೆಲೆ ನನಗೆ ಅದು ಚೈನಾ ಮೇಕ್ ಅಂತ ಹೇಳ್ತಾರೆ, ಅದೇನೋ ಒಂದಷ್ಟೆಲ್ಲ ಅಸೆಂಬಲ್ಡ್, ಅದು 12,000 ರೂಪಾಯಿ. ಸೊ 12,000 ರೂಪಾಯಿ ಕೊಟ್ಟರೆ ಈ ಮಿಷಿನ್ ಸಿಗುತ್ತೆ. ಅದೇ ಸಬ್ಸಿಡಿ ಬೇಕು ಅಂತಂದರೆ ಒಂದಷ್ಟು ಕಂಪ್ನಿಗಳಿವೆ, ಆ ಕಂಪ್ನಿಗಳು ಮಾತ್ರ ಸಬ್ಸಿಡಿ ಕೊಡ್ತಾರೆ. ಅದಕ್ಕೆ 25,000 ರೂಪಾಯಿ ಕೊಡಬೇಕು. ಸೊ 25,000 ಕೊಟ್ಟರೆ ಸಬ್ಸಿಡಿ ಎಷ್ಟು ಕೊಡ್ತಾರೆ? 50% ಸಬ್ಸಿಡಿ ಕೊಡ್ತಾರೆ. 12,500 ಆಗುತ್ತೆ. ಸೊ ಏನಾಯಿತು ಅಂದರೆ ಸಬ್ಸಿಡಿ ಯಾರಿಗೆ ಹೋಗ್ತಾಯಿದೆ? ಅದರ ಆ್ಯಕ್ಚುಯಲ್ ಬೆಲೆ ಬಂದು 12,000, 10,000ದಿಂದ 12,000 ಅಷ್ಟೇ. ರೈತ ತಾನು ಆ್ಯಕ್ಚುಲಾಗಿ ಕೊಡಬೇಕಾಗಿರೋದ್ರಿಂದ 500ರಿಂದ 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ನನಗೆ ಸಬ್ಸಿಡಿ ಸಿಕ್ತು ಅಂತ ಖುಷಿ ಪಟ್ಕೊಂಡಿದ್ದಾನೆ. ಆದರೆ ಸಬ್ಸಿಡಿ ಯಾರಿಗೆ ಹೋಗ್ತದೆ? ಮೆಷಿನ್ ಮ್ಯಾನುಫ್ಯಾಕ್ಚರ್ ಹೋಗ್ತದೆ, ಅವ್ನು ತೊಗೊಂಡೋಗ್ತಾನೆ ಮನೆಗೆ. ಸೊ ಇದೆಲ್ಲ ದೊಡ್ಡ ಷಡ್ಯಂತ್ರ. ರೈತನನ್ನು ಹಿಂಗೆ ಮೋಸ ಎಷ್ಟು ದಿವಸ ಮಾಡ್ತಾರೆ ಈ ಗೌರ್ಮೆಂಟ್ ಅಂತ ಗೊತ್ತಿಲ್ಲ. ರೈತ ಬುದ್ಧಿವಂತನಾಗಬೇಕು. ಏನು ಮಾಡಬೇಕು ರೈತ ಈ ಬುದ್ಧಿವಂತನಾಗೋದಕ್ಕೆ? ಇವರು ಹೆಂಗಿದ್ರು ಜನ ಒಂದಷ್ಟು ನಾವು ಎಜುಕೇಷನ್ ಟ್ರೈ ಮಾಡ್ತೀವಿ. ಈ ಬಫಲ್ ಬ್ಯಾಕ್ ಕಲೆಕ್ಟಿವ್ ಅಂತ ಹೇಳಿದ್ವಿ. ಇದ್ರ ಮೂಲಕ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ಜನಗಳಿಗೆ ಎಜುಕೇಟ್ ಮಾಡಿ, ಇಲ್ಲ ರೈತರಿಗೆ ನಾವು ಕೊಡ್ತಾ ಇಲ್ಲ, ಎಷ್ಟು ಕೊಡಬೇಕು, ಸ್ವಲ್ಪ ಹೆಚ್ಚಿಗೆ ಕೊಡೋಣ. ನಮಗೆ 500 ರೂಪಾಯಿ ಕೆಜಿ ಕೊಡೋಕ್ಕಾಗಲ್ಲ, ಅಟ್ಲೀಸ್ಟ್ ರೈತನಿಗೆ ಒಂದು 50-60 ರೂಪಾಯಿ ಸೇರೋ ಥರ ಮಾಡೋಣ. ಅದಾದಮೇಲೆ ಇಲ್ಲಿ ಬೇರೆ, ಇಲ್ಲಿ ಮೇಂಟೆನೆನ್ಸು, ಇಲ್ಲಿ ಸಂಬಳಗಳು, ಮಾರೋರಿಗೆ ಜಾಗ ಬಾಡಿಗೆ ಇದಕ್ಕೆಲ್ಲ ಸೇರಿ ಒಂದು ಅದು 70-80 ರೂಪಾಯಿಗೆ ಬಂದುಬಿಡುತ್ತೆ. ಅಟ್ಲೀಸ್ಟ್ ರೈತನಿಗೆ 20 ರೂಪಾಯಿ ಕೊಡೋದ್ರ ಬದಲು 50 ರೂಪಾಯಿ ಕೊಡೋದಕ್ಕೆ ಪ್ರಯತ್ನ ಮಾಡೋಣ. ಇವತ್ತಾದರೆ ಇನ್ನೊಂದಷ್ಟು ದಿವಸ ಹೋದ್ಮೇಲೆ ನೀವು ಜನಗಳಿಗೂ ತಿಳ್ಕೊಂಡು ಇಷ್ಟೊಂದು ಅವರ ವೇಸ್ಟೇಜ್ ಎಲ್ಲ ಕಡಿಮೆ ಮಾಡ್ಕೊಂಡ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚು ಕೊಡ್ಬೋದು. 60 ರೂಪಾಯಿ ಕೊಡ್ಬೋದು, 70 ರೂಪಾಯಿ ಕೊಡ್ಬೋದು. ಸೊ ಯಾವತ್ತೋ ಒಂದು ದಿವಸ ಅಟ್ಲೀಸ್ಟ್ 500 ರೂಪಾಯಿಗೆ ಬರುತ್ತೆ ನಾನು. ಸೊ ಆ್ಯಕ್ಚುಲಾಗಿ ಅವನಿಗೆ ಸೇರಬೇಕಾದ ದುಡ್ಡು ಅದು ಹೆಚ್ಚಿಗೆ ಅಂತ ಹೇಳೋಕ್ಕಾಗಲ್ಲ. ಅದು ನ್ಯಾಯಯುತವಾದ ನ್ಯಾಯಬದ್ಧವಾದ ದುಡ್ಡು. ನ್ಯಾಯಬೆಲೆ ಅಂತ ಹೇಳ್ತೀವಲ್ಲ, ನ್ಯಾಯಬೆಲೆ ಅಂಗಡಿ ಅಂತ. ಸೊ ನ್ಯಾಯಬೆಲೆ ಅದು. ಫೈನಲ್ ಆಗಿ ರೈತ ತನ್ನ ಪಾರಂಪರಿಕ ಜ್ಞಾನವನ್ನು ಕಳ್ಕೊಳ್ಳದೆ ಅದನ್ನು ಉಳಿಸ್ಕೊಂಡು ವ್ಯವಸಾಯನ ಮುಂದುವರಿಸಿದ್ರಷ್ಟೇ ನಮ್ಮ ದೇಶದಲ್ಲಿ ಏನಾದ್ರು ಉಳ್ಕೊಳ್ಳೋದಕ್ಕೆ ಸಾಧ್ಯ, ನಮ್ಮ ದೇಶದಲ್ಲಿ ಜನನೂ ಉಳ್ಕೊಳ್ಳೋಕೆ ಸಾಧ್ಯ, ನಾವೆಲ್ಲ ಬದುಕೋದಕ್ಕೂ ಸಾಧ್ಯ. ಗಾಂಧೀಜಿ ಯಾವಾಗಲೂ ಹೇಳ್ತಾಯಿದ್ರು, ಸ್ವರಾಜ್ಯ ಸ್ವಾವಲಂಬನೆ ಬಗ್ಗೆ ಅವ್ರು ಹೇಳಿದ್ದಷ್ಟೇ. ಎಲ್ಲಿ ತನಕ ನಮ್ಮ ದೇಶ ಸಣ್ಣ ಸಣ್ಣ ರೈತರ ಕೈಲಿರ್ತೋ. ಈಗ ನಾವುಗಳೂ ತಪ್ಪೇ ಮಾಡ್ತಾರೆ ಹಂಗೆ ನೋಡೋಕೆ ಹೋದ್ರೆ. ದೊಡ್ಡ ರೈತರು ನಾವೆಲ್ಲ ಹಂಗೆ ನೋಡೋಕೆ ಹೋದ್ರೆ. ಸೊ ಹಾಗಾಗಿ ನಾವು ಮಾರಾಟ ಮಾಡೋದು ಇಲ್ಲಿಂದ ಬೇಡ ಅಂತ ರಿಸೀವ್ ಮಾಡ್ಕೊಂಡು ಅದೆಲ್ಲ ಬೇರೆ ಬೇರೆ ಕತೆ. ಸೊ ಎಲ್ಲಿವರೆಗೂ ಸಣ್ಣ ಸಣ್ಣ ರೈತರ ಕೈಯಲ್ಲಿ ಭಾರತ ಇರುತ್ತೋ ಅಲ್ಲಿವರೆಗೂ ಭಾರತ ಸುಭಿಕ್ಷವಾಗಿರುತ್ತೆ. ದೊಡ್ಡ ರೈತರು ಏನು ಮಾಡ್ತಾರೆ, ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ನಮ್ಮಲ್ಲಿ ಬೆಳೆಯೋ ಊಟ ನಮ್ಮಲ್ಲೇ ಖರ್ಚಾಗಬೇಕು. ಆವಾಗಲೇ ಈ ಮಣ್ಣಲ್ಲಿ ಬೆಳೆದ ಬೆಳೆ ಈ ಮಣ್ಣಲ್ಲೇ ಆಹಾರವಾಗಿ ಕನ್ಸ್ಯೂಮ್ ಆಗಿ ಈ ಮಣ್ಣಲ್ಲೇ ತ್ಯಾಜ್ಯವಾಗಿ ಕೂಡ ಮಲಮೂತ್ರಗಳಾಗಿ ಈ ಮಣ್ಣಿಗೆ ಬಿದ್ದರೆ ಆ ಒಂದು ಸೈಕಲ್ ಕರೆಕ್ಟಾಗಿರುತ್ತೆ. ಇಲ್ಲಿನ ಫಲವತ್ತತೆ ಎಲ್ಲಿಗೂ ಪಲಾಯನ ಆಗೋದಿಲ್ಲ. ಈ ಪ್ರತಿಭಾ ಪಲಾಯನ ಅಂತಲ್ಲ, ಹಾಗೆ ಫಲವತ್ತತೆಯ ಪಲಾಯನ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋದರೆ ಆಹಾರ ಬೆಳೆಗಳು ಎಕ್ಸ್ಪೋರ್ಟೇ ಆಗಬಾರ್ದು. ಸೊ ಕಮರ್ಷಿಯಲ್ ಪ್ರೊಡಕ್ಷನ್ನೇ ಆಗಬಾರ್ದು. ಇಲ್ಲೇ ಇದ್ದಾರೆ ಬೇಕಾದಷ್ಟು ಜನ ತಿನ್ನೋಕ್ಕೆ. ಇಲ್ಲಿರೋ ದುಡ್ಡು, ಇಲ್ಲಿರೋ ಆಹಾರ ಹೀಗೆ ಸೈಕಲ್ ಆಗ್ತಾ ಹೋದರೆ ಅದೇ ಸ್ವಾವಲಂಬನೆ ಅಷ್ಟೇ. ಸೊ ನಮಗೇನು ಬೇಕೋ ಎಲ್ಲನೂ ಬೆಳ್ಕೊಳ್ಳೋಷ್ಟು ತಾಕತ್ತು ನಮಗಿದೆ. ನಮ್ಮ ದೇಶದಲ್ಲಿ ಎಲ್ಲನೂ ಇದೆ. ಅನವಶ್ಯಕ ತಂತ್ರಜ್ಞಾನದ ಆಸೆಯಿಂದ ನಾವು ಬೇರೆಯವರಿಗೆ ನಾವು ಎಲ್ಲಿ ಚಾಪೆ ಆಸೆ ಎಲ್ಲನೂ ಕರ್ಕೊಂಬಂದು ಹಾಳು ಮಾಡ್ಕೋತಾ ಇದ್ದೀವಿ ಹೊರತು. ಜೊತೆಗೆ ಇನ್ನೊಂದೇನಾಗುತ್ತೆ, ಸ್ಥಳೀಯ ಸಂಸ್ಕೃತಿಗಳು ಹಾಳಾಗ್ತವೆ ಇದರಿಂದ. ಗ್ಲೋಬಲೈಸೇಷನ್ ಬಂದಾಗಿಂದ ಗ್ಲೋಬಲ್ ಆಹಾರ ಬಂದುಬಿಡ್ತು. ಗ್ಲೋಬಲ್ ಆಹಾರ ಬಂದು ಇವಾಗ ಗ್ಲೋಬಲ್ ಬೀಜಗಳು ಈ GM ಎಲ್ಲ ಯಾಕೆ ತೊಗೊಂಬರ್ತಾ ಇದ್ದಾರೆ ಅಂದರೆ ಇಲ್ಲಿದ್ದು ಅದೇನೋ ಪ್ರಾಬ್ಲಮ್ ಇದೆ, ಸಾಸಿವೆಗಳಿಗೆ ಪ್ರಾಬ್ಲಮ್ ಇದೆ ಅಂತಾರೆ. ಯಾವ ಪ್ರಾಬ್ಲಮ್? ನಮ್ಮ ದೇಶದಲ್ಲಿ ಇರೋ ದೇಸಿ ತಳಿಗಳು ಎಲ್ಲವನ್ನೂ ಮೀರಿ ಸಾವಿರಾರು ವರ್ಷಗಳು ಬದುಕಿರುವಂಥ ತಳಿಗಳು. ಇವ್ರು ತೊಗೊಂಬಂದಿರೋ ಈಗ 5-6 ವರ್ಷ ಎಕ್ಸ್ಪೆರಿಮೆಂಟ್ ಮಾಡಿ ತಂದಂಥ ತಳಿಗಳು ಹೆಂಗೆ ನಮ್ಮನ್ನು ಬೀಟ್ ಮಾಡೋಕ್ಕೆ, ನಮ್ಮ ತಳಿಗಳನ್ನ ಬೀಟ್ ಮಾಡೋಕ್ಕೆ ಸಾಧ್ಯ, ನಮ್ಮ ವ್ಯವಸಾಯ ಪದ್ಧತಿಗಳನ್ನ ಬೀಟ್ ಮಾಡೋಕ್ಕೆ ಸಾಧ್ಯ? ಇದರ ಉದ್ದೇಶ ಇಷ್ಟೇ. ಬೀಜ ಒಂದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ, ಬೀಜ ಹುಟ್ಟಿಗೆ ಮೂಲ. ಬೀಜನ ಕಂಟ್ರೋಲ್ ಮಾಡಿದ್ರೆ ವ್ಯವಸಾಯ ಪದ್ಧತಿಗಳನ್ನ ಹಾಳು ಮಾಡಿಬಿಡ್ಬೋದು, ಎಲ್ಲನೂ ಸಾಯಿಸ್ಬಿಡ್ಬೋದು. ಎಲ್ಲ ಸಾಯಿಸ್ಬಿಟ್ರೆ ಏನಾಗುತ್ತೆ, ವ್ಯವಸಾಯ ಪದ್ಧತಿ ಗೊತ್ತಿರೋನು ಕೆಲಸ ಹೊರಟೋಯ್ತು. ಅವನೇನು ಮಾಡ್ತಾನೆ, ಹಳ್ಳಿ ಬಿಟ್ಟು ಸಿಟಿಗೆ ಹೋಗಬೇಕಾಗುತ್ತೆ, ಯಾವುದೋ ಬೇರೆ ಕೆಲಸಗಳು ಕೂಡ. ಸೊ ಇಲ್ಲಿಂದ ವಲಸೆ ಆಗೋದವ ಇಲ್ಲಿ ಅವನು ಅಂದರೆ ಇಲ್ಲಿಯ ಸಂಸ್ಕೃತಿ ಜ್ಞಾಪಕ ಇದ್ದವನು. ಸಂಸ್ಕೃತಿ ಅಂದರೆ ಬರೀ ನಾವು ಭಾಷೆ, ಡ್ಯಾನ್ಸು, ಡ್ರಾಮಾ ಅಲ್ಲ. ಸಂಸ್ಕೃತಿ ಅಂದರೆ ಊಟ, ಆಹಾರ ಪದ್ಧತಿ, ಜೀವನ ಪದ್ಧತಿ, ಉಡುಗೆ ತೊಡುಗೆ ಪದ್ಧತಿ ಎಲ್ಲನೂ ಸೇರಿಸಿ ಒಂದು ಸಂಸ್ಕೃತಿ. ಅದು ಒಂದೊಂದು ಪ್ರಾಂತ್ಯ, ಒಂದು ಹೆಚ್ಚು ಕಡಿಮೆ ಒಂದು 100 ಕಿಲೋಮೀಟರ್ ದೂರ ಹೋದರೆ ಇನ್ನೊಂದೇ ಬೇರೆ ಥರದ ಸಂಸ್ಕೃತಿ ಇರುತ್ತೆ. ಭಾಷೆ ಒಂದೇ ಇರ್ಬೋದು, ಭಾಷೆ ಬೇರೆ ಥರದ ಭಾಷೆ ಇರುತ್ತೆ. ಹಾಗೆ ಸೊ ಉಪಸಂಸ್ಕೃತಿಗಳು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಆ ಜಾಗದಲ್ಲಿ ಬದುಕೋದಕ್ಕೆ ಅದೇ ಸರಿಯಾದ ಜೀವನ ಕ್ರಮ.
ಅದನ್ನು ಸಾಯಿಸ್ಬಿಟ್ಟು ಅವನ್ನ ಎತ್ಕೊಂಡೋಗಿ ಇನ್ನೆಲ್ಲ ಒಂದು ಕಡೆ ಸಿಟಿ ಒಳಗೆ ಹಾಕ್ತು ಅಂದರೆ ಇಲ್ಲಿ ಬದುಕಬೇಕಾದ ಜೀವನ ಕ್ರಮದ ನಾಲೆಡ್ಜ್ ತಿಳುವಳಿಕೆ ಯಾರಿಗಿದೆಯೋ ಅದನ್ನು ಸಾಯಿಸ್ಬಿಟ್ಟಂಗೆ. ಅದನ್ನು ಸಾಯಿಸಿದ್ರೆ ಏನಾಗುತ್ತೆ, ಕೊನೆಗೆ ಇವ್ರು ಗ್ಲೋಬಲ್ ಕಲ್ಚರ್ ಅಂತ ತೊಗೊಂಬರ್ತಾರೆ. ಅದೇ ಸರಿಯಾದ ಜೀವನ ಕ್ರಮ ಅಂತ ಮಾಡಿರ್ತಾರೆ. ಎಲ್ಲ ದೊಡ್ಡ ಗೇಮ್. ಇದಕ್ಕೆ ಮಾರು ಹೋಗದೆ ರೈತರು ಹಳ್ಳಿಗಳಲ್ಲಿ ಉಳ್ಕೊಂಡು ತಮ್ಮ ಅವಶ್ಯಕತೆಗಳನ್ನ ಕಡಿಮೆ ಮಾಡ್ಕೊಳ್ತಾ ಬಂದ. ಅಂದರೆ ಅವಶ್ಯಕತೆಗಳು ಅಂತ ಏನಕ್ಕೆ ಹೇಳಿದೆ ಅಂತಂದರೆ, ರೈತನಿಗೆ ಅನವಶ್ಯಕ, ಈಗ ಮೀಡಿಯಾ ಎಲ್ಲ ತಗೊಂಬಂದು ನಾವು ಅನವಶ್ಯಕ ಆಸೆಗಳನ್ನ ಹುಟ್ಟಿಸ್ತಾ ಇದ್ದೀವಿ. ನನಗೆ ಅದು ಮಾಡಬೇಕಿದೆ. ಗಾಂಧೀಜಿನೇ ಹೇಳಿದ್ರಂತೆ ಯಾವಾಗಲೂ, ಒಬ್ಬ ರೈತನ ಮಗನಿಗೆ ನೀವು ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಬಿಟ್ರೆ ಏನು ಮಾಡ್ತೀರಾ, ಏನಕ್ಕೆ ಬೇಕು ಅವ್ನಿಗೆ ಮ್ಯಾಥಮೆಟಿಕ್ಸ್ ಅಂತ. ಅವರು ಪ್ರೋಗ್ರೆಸಿವ್ ಅಲ್ಲ ಅಂತ ಅದಕ್ಕೆ ಸುಮಾರು ಜನ ಗಲಾಟೆ ಮಾಡಿದ್ರು. ಏನು ಅವರು ಹೇಳಿದ್ದೇನೆಂದರೆ, ಇಲ್ಲಿ ವ್ಯವಸಾಯ ಮಾಡೋದು ಬಿಟ್ಟು ನಾವು ಮ್ಯಾಥಮೆಟಿಕ್ಸ್ ಕಲ್ತ್ಕೊಂಡು ನಾವು ಏನು ಮಾಡ್ತೀವಿ, ಮ್ಯಾಥಮೆಟಿಕ್ಸ್ ಕಲ್ತ್ಬಿಟ್ಟು ಇಲ್ಲಿ ನಾನು ನನ್ನ ಯೋಗ್ಯತೆಗೆ ತಕ್ಕಂಥ ಕೆಲಸ ಇಲ್ಲಿ ಏನೂ ಇಲ್ಲ, ನನಗೆ ನನ್ನ ಯೋಗ್ಯತೆಗೆ ಸರಿಯಾದ ಕೆಲಸ ನಮ್ಮ ಅಪ್ಪ ಅಮ್ಮಂತೆಲ್ಲ ಮಾಡಿದ್ರಲ್ಲ, ಹಾಗೆ ಸಿಟಿಗೆ ಹೋಗು, ಸಿಟಿಗೆ ಹೋಗಿ ಸಿಟಿನ ಬೆಳೆಸು, ಇಂಡಸ್ಟ್ರೀಸ್ನ ಬೆಳೆಸು. ಅವನು ಯಾರೋ ಒಬ್ಬ ದುಡ್ಡು ಅವನೇನು ಮಾಡ್ತಾನೆ ಅಂದರೆ ಇಂಡಸ್ಟ್ರಿ ಎಲ್ಲರೂ ಇಲ್ಲಿ ಸಿಟಿ ಹಳ್ಳಿ ಖಾಲಿ ಮಾಡಿ ಕೊನೆಗೆ ಒಂದು ದಿವಸ ಹಳ್ಳಿಲಿ ಬಂದು ಕೂತ್ಕೊತಾನೆ. ಊಟನೂ ಕಂಟ್ರೋಲ್ ಮಾಡಬೇಕು. ಅಲ್ಲಿಗೆ ಮುಗೀತು ಪೂರ್ತಿ ನಮ್ಮ ಜುಟ್ಟು ಜನವರ ಎಲ್ಲನೂ ಅವ್ರ ಕೈಗೆ. ಈಗಾಗಲೇ ಜೀವನ ಅವ್ರ ಕೈಯಲ್ಲಿ. ಅವನು ಕೊಡೋ ಅವನು ಹೇಳೋ ಸ್ಕೂಲ್ಗೆ ಹೋಗಿ ಸೇರ್ಕೋತೀವಿ, ಅವನು ಹೇಳೋ ಓದ್ತೀವಿ, ನಮ್ಮ ದುಡ್ಡನ್ನ ಅವ್ರಿಗೆ ಸಂಪಾದನೆ ಮಾಡಿದ್ನೆಲ್ಲ ಅವ್ರಿಗೆ ಕೊಡ್ತೀವಿ. ಅವನಿಗೆ ಕೊಡೋ ಕೆಲಸಕ್ಕೆ ಹೋಗಿ ಸೇರ್ಕೋತೀವಿ, ಅವನೇ ದುಡ್ಡು ಕೊಡ್ತಾನೆ, ಅದನ್ನು ತೊಗೋತೀವಿ. ಮತ್ತು ಅವನು ಹೇಳೋ ಎಂಟರ್ಟೈನ್ಮೆಂಟ್ ಹೋಗಿ ಅವ್ನು ಮಾಲ್ ಕಟ್ತಾನೆ, ಅಲ್ಲಿಗೆ ಹೋಗ್ತೀವಿ. ಅವನ ಹಾಸ್ಪಿಟಲ್ಗೆ ಕಟ್ತಾನೆ, ಅಲ್ಲಿಗೆ ಹೋಗ್ತೀವಿ. ಇರೋ ಕಾಸೆಲ್ಲ ಅವನಿಗೆ ಕೊಡ್ತೀವಿ. ಸೊ ಒಟ್ಟಿನಲ್ಲಿ ಜೀವನ ಪೂರ್ತಿ ಅವ್ರ ಹತ್ರ ಇಸ್ಕೊಂಡು ಅವ್ರಿಗೆ ಕೊಡೋದೇ ಆಗೋಗ್ಬಿಟ್ಟಿದೆ. ಸೊ ಅದನ್ನು ಬಿಟ್ಟು ಸ್ವಾವಲಂಬನೆಯ ಗಾಂಧಿ ಕನಸನ್ನು ಗಾಂಧಿ ಸ್ವರಾಜ್ಯ ಆಗಬೇಕು ಅಂತಂದರೆ ರೈತರು ಹಳ್ಳಿಗಳಲ್ಲಿ ಉಳ್ಕೋಬೇಕು, ರೈತರಾಗಿ ಉಳ್ಕೊಳ್ಬೇಕು. ನಮ್ಮ ಪಾರಂಪರಿಕ ಪದ್ಧತಿಗಳೇನಿದ್ವು, ನಮ್ಮ ನೈಸರ್ಗಿಕ ಬೇಸಾಯ ಕ್ರಮಗಳೇನಿದ್ವು, ಅದನ್ನು ಹುಡುಕಿ ಮತ್ತೆ ಮರು ಪರಿಪಾಲನೆ ಆಗಬೇಕಾದಲ್ಲ. ಸೊ ಮುಂಚೆ ಆಹಾರದ ಕೊರತೆ ಇತ್ತು ಅಂತೆಲ್ಲ ಸುಳ್ಳುಗಳವೆಲ್ಲ. ಇವನ್ನೆಲ್ಲ ತೊಗೊಂಡು ಇದನ್ನು ಬಿಸ್ನೆಸ್ ಮಾಡಿ ಅವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ. ಯಾಕಂದರೆ ಫರ್ಟಿಲೈಸರ್ ಸಬ್ಸಿಡಿ ದೊಡ್ಡ ಗ್ಯಾಮ್ ಇವತ್ತು, ಕೋಟ್ಯಾಂತರ ರೂಪಾಯಿ ಗ್ಯಾಮ್ ಫರ್ಟಿಲೈಸರ್ ಇಂಡಸ್ಟ್ರಿ. ಸೊ ರೈತ ಅನ್ನದಾತ ಆಗಬೇಕು ನಿಜ, ಆದರೆ ಹೆಂಗಾಗಿದೆ ಅಂದರೆ ಇವರು ಜೀತಗೆ ಮಾಡುವಂಥ, ಇವ್ರು ಕೇಳೋ ಅನ್ನ ಕೊಡುವಂಥ ಜೀತದಾಳ ಆಗೋಗಿದೆ. ಆರ್ಗ್ಯಾನಿಕ್ ಕೂಡ ಅದೇ ಆಗಿದೆ. ನ್ಯೂಟ್ರಿಷನ್ನು, ಆರ್ಗ್ಯಾನಿಕ್ ಊಟ ಅನ್ನೋದ್ರ ಹೆಸರು ಎಲ್ಲ ಮಿಲೆಟ್ಸ್ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು, ಯಾವುದೂ ಅವಶ್ಯಕತೆ ಇಲ್ಲ. ಹಂಗೆ ನೋಡೋಕೆ ಹೋದರೆ ನಾವಿಲ್ಲಿ ಮಾಡೋದು ಸಹಜ ಕೃಷಿ ಅಂತ ಹೇಳ್ಬೋದು. ನೈಸರ್ಗಿಕ ಕೃಷಿ, ಸಹಜ ಕೃಷಿ, ಯಾವ ಹೆಸರು ಬೇಕಾದ್ರೂ ಕೊಡ್ಬೋದು, ಪರ್ಮಕಲ್ಚರ್, ಹೀಗೆ ಬೇಕಾದಷ್ಟು ಹೆಸರುಗಳಿಂದ ಇದಾಗಿದೆ. ಎಲ್ಲನೂ ಸೇರಿಸಿ ಒಂದಷ್ಟು ಓದಿದ್ದು ಸ್ವಂತ ಅನುಭವ ಅಂತ ತುಂಬ ಕಡಿಮೆ ಇರೋದು. ಯಾಕಂದರೆ ನನ್ನ ಪೂರ್ವಜರೆಲ್ಲ ಹಳ್ಳಿಯಲ್ಲಿದ್ದರೆ ಗಮಾರ ಅಂತಾರೆ ಅಂತ ಅಂದ್ಬಿಟ್ಟು ಸಿಟಿಗೆ ಬಂದು ನಗರಕ್ಕೆ ಬಂದು ನಾಗರಿಕರಾದವರಲ್ಲ. ಸೊ ಹಾಗಾಗಿ ಆ ನಾಲೆಡ್ಜ್ ಕಳ್ಕೊಂಡೇ ಬಿಟ್ಟಿದ್ವಿ ನಾವು. ಸೊ ಎಲ್ಲೊಂದು ಕಡೆ ಆಸಕ್ತಿಯಿಂದ ಓದಿ ಕಲಿತು ಇನ್ನೊಬ್ಬರ ಎಕ್ಸ್ಪೀರಿಯನ್ಸಿಂದ ಕಲಿತು ಫೈನಲ್ ಆಗಿ ನೈಸರ್ಗಿಕ ಕೃಷಿನೇ ನಮಗೆ ಕರೆಕ್ಟ್ ಅಂಥದ್ದು ಅಂತ ಇಲ್ಲಿ ನೈಸರ್ಗಿಕ ಕೃಷಿ ಇವಾಗ ಮಾಡ್ತಾಯಿದ್ವಿ. ನೀವು ಒಂದಷ್ಟೆಲ್ಲ ನೋಡಿರ್ತೀರ ಹೇಗೆ ಬೆಳೆದಿವೆ ಗಿಡಗಳೆಲ್ಲ ಅಂತ. ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು, ಯಾವುದೇ ಕೀಟನಾಶಕಗಳನ್ನ ಯಾವುದನ್ನು ಬಳಸ್ತೆ. ಯಾಕಂದರೆ ನಿಸರ್ಗ ನಮ್ಮನ್ನು ಹುಟ್ಟಿಸಿದಂಥ ಒಂದು ನಿಸರ್ಗಕ್ಕೆ ಗೊತ್ತು ಯಾವುದು ಎಷ್ಟಿರಬೇಕು, ಎಲ್ಲಿರಬೇಕು, ಯಾವಾಗ ಏನಾಗಬೇಕು ಅಂತ. ಯಾವುದೋ ಕೀಟ ಬಾಧೆ ಬರ್ತಾಯಿದೆ, ಏನೋ ಒಂದು ಬರ್ತಾಯಿದೆ ಅಂತಂದರೆ ಪೆಸ್ಟಿಸೈಡ್ ಹೊಡೆದ್ಬಿಟ್ರೆ ಹೋಗ್ಬಿಡಲ್ಲ. ಅದಕ್ಕೇನೋ ಒಂದು ಅರ್ಥ ಇರುತ್ತೆ, ಏನೋ ಒಂದು ಕೊರತೆ ಆಗಿರುತ್ತೆ, ಅಥವಾ ಏನೋ ಒಂದನ್ನು ತುಂಬಿಸೋದಕ್ಕೆ ಯಾವುದೋ ಒಂದು ಉದ್ದೇಶದಿಂದನೇ ಅದು ಇರುತ್ತೆ. ನಾವು ಇಲ್ಲಿಗೆ ಒಂದು ಉದಾಹರಣೆ ಕೊಡಬೇಕು ಅಂದರೆ ಒಂದಷ್ಟು ಆ್ಯಪಲ್ ಗಿಡಗಳು ತೊಗೊಂಡು ಹಾಕತ್ತೀವಿ. ಬೆಂಗಳೂರಿನ ಕ್ಲೈಮೇಟ್ಗೆ ಎಲ್ಲನೂ ಬೆಳೀತವೆ, ಆದರೆ ಬೆಂಗಳೂರಿನ ಜಾಗ ಇಲ್ಲಲ್ಲ, ಅಪಾರ್ಟ್ಮೆಂಟ್ಗಳು ಹಾಕೋತಿವೆ. ಬಟ್ ಜಾಗ ಇದ್ದರೆ ಏನು ಗಿಡ ಬೇಕಾದ್ರೂ ಹಿಮಾಲಯದಲ್ಲಿ ಬೆಳೆಯುವಂಥ ಬೆಳೆ ಕೂಡ ಇಲ್ಲಿ ಬೆಳಿಬೋದು. ಆ್ಯಪಲ್ ಒಂದಷ್ಟು ಇಲ್ಲಿಗೆ ಹೊಂದಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಪಡ್ತಾಯಿತ್ತು. ಕೆಲವು ಗಿಡಗಳು ಚೆನ್ನಾಗಿದ್ದವು, ಕೆಲವು ಚೆನ್ನಾಗಿರಲ್ಲ. ಒಂದು ಚೆನ್ನಾಗಿದ್ದ ಗಿಡನೇ ಇದ್ದಕ್ಕಿದ್ದಂಗೆ ಎಫಿಡ್ಸ್ ಅಂತ ಹೇಳ್ತೀವಿ, ಬೆಳ್ಳಗೆ ಬಿಳಿ ಚಿಕ್ಕ ಹುಳುಗಳು ತಿನ್ನೋಕ್ಕೆ ಶುರು ಮಾಡ್ಬಿಟ್ಟು. ಸೊ ಗಿಡ ಹೋಯ್ತು ಎಲ್ಲನೂ ತಿಂದಾಕ್ಬಿಟ್ಟು ಕಾಂಡದ ಮೇಲೆಲ್ಲ ಫುಲ್ ಮೆತ್ಕೊಂಡಿತ್ತು. ಸರಿ ಏನು ಮಾಡ್ಬೋದು ಇದಕ್ಕೆ, ಏನು ಹೊಡೆಯೋಣ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಯೂಶ್ವಲಾಗಿ ಒಂದಷ್ಟಿದೆ ಈ ಪಾಳೇಕರ್ ಅವರು ಇವರೆಲ್ಲ ಒಂದಷ್ಟು ಮಾಡಬಾರ್ದು, ಇವರೆಲ್ಲ ರಿಸರ್ಚ್ ಮಾಡಿ ಒಂದಷ್ಟು ಮಾಡಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಒಂದಷ್ಟು ನೈಸರ್ಗಿಕ ಏನೇನಿದೆ ಗಂಜಲ ಅದು ಇದು ಒಂದಷ್ಟು ಬೆಳ್ಳುಳ್ಳಿ ಮೆಣಸಿನಕಾಯಿ ಇಂಥವನ್ನೆಲ್ಲ ಉಪಯೋಗಿಸಿ ಮಾಡಿರುವಂಥ ಸ್ಪ್ರೇಗಳೆಲ್ಲ ಯೂಶ್ವಲಾಗಿ ಯೂಸ್ ಮಾಡ್ತೀವಿ ನಾವು. ಅದರಲ್ಲಿ ಯಾವುದನ್ನು ಉಪಯೋಗಿಸೋಣ ಅಂತ ಯೋಚನೆ ಮಾಡ್ತಿರೋ ಅಷ್ಟರೊಳಗೆ ಇರುವೆಗಳು ಬಂದು ಇದನ್ನೆಲ್ಲ ಏಫಿಡ್ಸನ್ನು ತಿಂದಾಕ್ಬಿಟ್ರು. ಅದಾದಮೇಲೆ ಗಿಡ ಸಖತ್ತಾಗಿ ಬಂತು. ಸೊ ನಾವೇನಾದ್ರು ಆ ಏಫಿಡ್ಸ್ನೋ ಅಥವಾ ಯಾವುದನ್ನೋ ಒಂದು ಮಧ್ಯದಲ್ಲಿ ಸಾಯಿಸಿದ್ದಾರೆ. ನಾವು ಚಿಕ್ಕ ಮಕ್ಳಿಗೆ ಹೇಳ್ಕೊಡ್ತೀವಿ ಆಹಾರ ಸರಪಳಿ ಒಂದಕ್ಕೊಂದು ಹೊಂದ್ಕೊಂಡಿರುತ್ತೆ ಅಂತ. ಒಂದನ್ನು ಕತ್ತರಿಸಿ ಒಂದನ್ನು ನಾವು ಅನವಶ್ಯಕವಾಗಿ ನೈಸರ್ಗಿಕವಾಗಿ ಯಾವ್ದನ್ನಾರ ಒಂದನ್ನು ಸಾಯಿಸ್ಬಿಟ್ರು ಯಾವುದೋ ಒಂದು ಊಟ ಕಿತ್ಕೊಂಡಂಗೆ ಅದ್ರ ಊಟ ಕೊನೆಗೆ ನಮ್ಮ ಊಟನೇ ಹೋಗುತ್ತೆ ಅಲ್ಲಿ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಮೇನ್ ಆಗುತ್ತೆ ಸಹಜ ಕೃಷಿಯಲ್ಲಿ, ನೈಸರ್ಗಿಕ ಕೃಷಿಯಲ್ಲಿ ಇದೇ ಮುಖ್ಯ. ಎಲ್ಲ ಕೀಟಗಳಿಗೂ, ಎಲ್ಲ ಕಳೆಗಳಿಗೂ ಏನೋ ಒಂದು ಅರ್ಥ ಇದೆ, ಎಲ್ಲ ಜೀವಕ್ಕೂ ಏನೋ ಒಂದು ಅರ್ಥ ಇದೆ. ಜೊತೆಗೆ ಭಾರತ ಒಂದು ತುಂಬಾ ಜೀವ ವೈವಿಧ್ಯ ಇರುವಂಥ ದೇಶ. ಅದನ್ನು ಉಳಿಸ್ಕೊಳ್ಳೋ ದೊಡ್ಡ ಕರ್ತವ್ಯ ನಮ್ಮ ಮೇಲೆ, ನಮ್ಮ ರೈತರ ಮೇಲಿದೆ. ಇವತ್ತು ನಾವೇನು ಮಾಡ್ತೀವಿ, ಈ ಗ್ರೀನ್ ರಿವಲ್ಯೂಷನ್ ಅಂತ ತಗೊಂಬಂದ್ವಿ, ಆಹಾರ ಭದ್ರತೆ ಇಲ್ಲ ಅದು ಇದು ಅಂತೆಲ್ಲ. ಆಹಾರ ಭದ್ರತೆ ನೀವು ಎಕ್ಸ್ಪರ್ಟ್ಗಳನ್ನ ಕೇಳಿದ್ರೆ ಹೇಳ್ತಾರೆ, ನಮಗೆ ಎಷ್ಟು ಅವಶ್ಯಕತೆ ಇತ್ತು, ನಮ್ಮ ದೇಶದಲ್ಲಿರೋ ಜನತೆಗೆ ಎಷ್ಟು ಅವಶ್ಯಕತೆ ಇದೋ ಅದಕ್ಕಿಂತ ತುಂಬ ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡ್ತಾಯಿದ್ವಿ. ನಾವು ಮಾಡಿ ಅದನ್ನು ವೇಸ್ಟ್ ಮಾಡ್ತಾಯಿದ್ವಿ. ನಮ್ಮ ಜಾಗತೀಕರಣ, ನಗರೀಕರಣದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಯಾವುದೋ ಒಂದು ಆರ್ಟಿಕಲ್ ಓದಿದೆ, ಬೆಂಗಳೂರಿನಲ್ಲಿ ಎಷ್ಟೋ % ಊಟ ತೊಗೊಂಬರೋದು ಹೋಟೆಲ್ಗಳಲ್ಲಿ, ಮನೆಗಳಲ್ಲಿ ವೇಸ್ಟ್ ಆಗಿ ಹೊರಗಡೆ ಹೋಗ್ತಾರೆ.
ನಮ್ಮ ಅವಶ್ಯಕತೆಗಳನ್ನ ತಿಳ್ಕೊಂಡು ನಮ್ಮ ಅವಶ್ಯಕತೆಗಳನ್ನ ಮಿತಿ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ತಿಂದರೆ ಬಡತನನೇ ಇರೋದಿಲ್ಲ. ಯಾಕೆಂದರೆ ಬಡತನ ಎಲ್ಲಿಂದ ಶುರುವಾಗುತ್ತೆ ಅಂದರೆ ದುಡ್ಡು ಕೊಟ್ಟು ಆಹಾರ ತೊಗೊಳಕ್ಕಾಗದೇ ಇರೋವಂಥವ್ನು ಬಡತನ, ಅವನು ಊಟ ಮಾಡೋಕ್ಕಾಗಲ್ಲ, ಊಟ ಇಲ್ಲದೆ ಸಾಯ್ತಾನೆ ಅಂತ ಇಟ್ಕೊಂಡ್ರೆ, ನಾವು ಯಾರೋ ಒಬ್ಬರು ದುಡ್ಡಿರೋರು ಬೇಡದೇ ಇರೋ ಅಷ್ಟನ್ನು ತೊಗೊಂಡು ವೇಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಆಹಾರ ಕೊರತೆ ಬರುತ್ತೆ, ಇನ್ನೊಂದು ಆಹಾರದ ಬೆಲೆನೂ ಜಾಸ್ತಿ ಆಗುತ್ತೆ. ಇವರು ಉತ್ಪಾದನೆ ಜಾಸ್ತಿ ಮಾಡಿ ಅಂತ ಕೂಕೊಂತಾರಲ್ಲ, ಅದರ ಬೆಲೆನೂ ಜಾಸ್ತಿ ಆಗುತ್ತೆ. ಫೈನಲಾಗಿ ಒಬ್ಬನ ಆಹಾರ ಕಸ್ಕೊಳ್ಳೋದು, ಇನ್ನೊಬ್ಬನ ಆಹಾರಕ್ಕೆ ಬೆಲೆನೂ ಜಾಸ್ತಿ ಮಾಡಿಸೋದು, ಎರಡಕ್ಕೂ ಇವರೇ ಕಾರಣ, ನಾವುಗಳೇ ಕಾರಣ ಆಗಿರ್ತೀವಿ. ಸೊ ನಾವುಗಳು ನಮ್ಮ ಅವಶ್ಯಕತೆಗಳನ್ನು ಅರಿಸ್ಕೋಬೇಕಾಗಿದೆ. ಕರೆಕ್ಟಾಗಿ ನಮ್ಮ ಅವಶ್ಯಕತೆ ಏನು ಬೇಕು. ಇವತ್ತು ನ್ಯೂಟ್ರಿಷನ್ ಹೆಸರಲ್ಲಿ ಆರ್ಗ್ಯಾನಿಕ್ ಕೂಡ ಅದೇ ಆಗಿದೆ. ನ್ಯೂಟ್ರಿಷನ್ನು, ಆರ್ಗ್ಯಾನಿಕ್ ಊಟ ಅನ್ನೋದ್ರ ಹೆಸರಲ್ಲಿ ಎಲ್ಲನೂ ಮಿಲೆಟ್ಸ್ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು, ಯಾವುದೂ ಅವಶ್ಯಕತೆ ಇಲ್ಲ. ಹಂಗೆ ನೋಡೋಕೆ ಹೋದರೆ ಸ್ಥಳೀಯವಾಗಿ ಏನು ಬೆಳೆಯುತ್ತೋ ಅದು ನಮಗೆ ಸ್ಥಳೀಯರು ಅಂತ ಇಲ್ಲವೇ ಇಲ್ಲ. ನಾವು ಯಾವುದೋ ಊರು ಬಿಟ್ಟಿಲ್ಲ, ಒಂದು 200 ಕಿಲೋಮೀಟರ್ ರೇಡಿಯಸ್ ಅಂತ ಇಟ್ಕೋಬೋದು. ಒಂದು ಪ್ರಾಂತ್ಯ ಅಂತ ಇಟ್ಕೊಂಡ್ರೆ ಆ ಪ್ರಾಂತ್ಯದಲ್ಲಿ ಏನು ಬೆಳೆಯುತ್ತೋ ಅದು ಆ ಪ್ರಾಂತ್ಯದಲ್ಲಿ ಆ ಮಣ್ಣಲ್ಲಿ ಹುಟ್ಟಿ ಬೆಳೆದವನಿಗೆ, ಅವನ ಪೂರ್ವಜರಿಂದ ಅಲ್ಲೇ ಇದ್ದವರಿಗೆ, ಅವನಿಗೆ ಅದು ಸರಿಯಾದ ಊಟ ಅಷ್ಟೇ. ಅದನ್ನು ಬಿಟ್ಟು ಏನೇ ತಿಂದರೂ ಅನವಶ್ಯಕ. ಅದು ನಾವೇ ಕೂತ್ಕೊಂಡು ಆ್ಯಪಲ್ ಬೆಳೀತಾ ಇದ್ದೀವಿ, ಆ್ಯಪಲ್ ತಿಂತೀವಿ, ಆ್ಯಪಲಿಂದ ನ್ಯೂಟ್ರಿಷನ್ ಸಿಗುತ್ತೆ ಅಂತಂದರೆ ದಡ್ತನ ಅದು ಆ್ಯಕ್ಚುಲಾಗಿ. ನಾವು ಈ ಜಾಗಕ್ಕೆ ಹೊಂದ್ಕೊಳ್ಳುತ್ತಾ ಅಂತ ನೋಡ್ತಾ ಇದ್ದೀವಿ ಅದನ್ನು ಅಷ್ಟೇ ಹೊರತು ವೆರೈಟಿ ಒಂದು ಮೇಂಟೈನ್ ಮಾಡಿದ್ವಿ. ಇನ್ನೊಂದೆಲ್ಲ ಕೀಟಬಾಧೆ ಯಾವ್ದಾದ್ರು ಬಂತು ಅಂದರೆ ಮಧ್ಯೆ ಬೇರೆ ಗಿಡಗಳಿದ್ದಾಗ ಏನಾಗುತ್ತೆ, ಎಲ್ಲ ಗಿಡಗಳು ಹೋಗೋದಿಲ್ಲ. ಕೆಲವು ಗಿಡಗಳು ಹೋಗ್ತವೆ, ಕೆಲವು ಗಿಡಗಳು ಬದುಕುತ್ತವೆ. ನೈಸರ್ಗಿಕ ಕೃಷಿಯಲ್ಲಿ ಅದೊಂದು ಮೆಥಡ್ ಅಷ್ಟೇ. ಸೊ ಇಲ್ಲಿಗೂ ಹೊಂದ್ಕೊಂಡು ಇನ್ನೊಂದು 100 ವರ್ಷ ಆಗುತ್ತೆ. ಅದು ಇಲ್ಲಿಗೆ ಹೊಂದ್ಕೊಂಡು ಇಲ್ಲಿ ಚೆನ್ನಾಗಿ ಹಣ್ಣುಗಳು ಬಿಡೋಕ್ಕೆ ಶುರುವಾದಾಗ ಇಲ್ಲಿನವ್ರಿಗೂ ಅದು ನಿಧಾನಕ್ಕೆ 100, 200, 300, 400, 500 ವರ್ಷಕ್ಕೆ ಇಲ್ಲಿನವ್ರಿಗೂ ಅದು ತಮ್ಮ ಆಹಾರ ಆಗಿ ಒಂದು ಒಳ್ಳೆಯ ಆಹಾರ ಆಗ್ಬೋದು. ಆದರೆ ಮುಖ್ಯವಾಗಿ ಅದೇ ಆಗ್ತಾರೆ. ಪೌಷ್ಟಿಕತೆ ಹೆಸರಲ್ಲೂ ಜನ ಜಾಸ್ತಿ ಕೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ರೈತರು ಏನಾಗೋಗಿದ್ದಾರೆ, ಕೊನೆಗೆ ಅವರಿಗೆ ಅವರ ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ ಕೂಲಿ ಮಾಡ್ತಾಯಿದ್ದಾರೆ ರೈತ ಅನ್ನದಾತ ಆಗಬೇಕು ನಿಜ. ಆದರೆ ಹೆಂಗಾಗಿದೆ ಅಂದರೆ ಇವರು ಜೀತಗೆ ಮಾಡುವಂಥ, ಇವ್ರು ಕೇಳೋ ಅನ್ನನ ಕೊಡುವಂಥ ಜೀತದಾಳ ಆಗೋಗ್ಬಿಟ್ಟಿದ್ದಾನೆ. ಯಾಕಂದರೆ ಇಲ್ಲಿ ಬರ್ಗರ್ ತಿಂತಾರೆ, ಪಿಜ್ಜಾ ತಿಂತಾರೆ, ಗೋಧಿ ಬೆಳಿಬೇಕು. ನೀವು ರೈತ ಇಲ್ಲಿ ಗೋಧಿ ಬೆಳೆಯೋಕ್ಕಾಗಲ್ಲ. ಈ ಮಣ್ಣಲ್ಲಿ ಈ ವೆದರಿಗೆ ಗೋಧಿ ಬೆಳೆಯೋಕ್ಕಾಗಲ್ಲ. ಎಲ್ಲಿಂದ ತರೋದು, ಹೋಗಿ ಎಲ್ಲ ಪಂಜಾಬ್ ಮೇಲೆ ಪ್ರೆಷರ್ ಹಾಕ್ತಾರೆ. ಪಂಜಾಬ್ ಮೇಲೆ ಏನು ಮಾಡ್ತಾರೆ, ಪಂಜಾಬಲ್ಲಿ ಕೊನೆಗೆ ಏನಾಗಿದೆ, ಇವತ್ತು ಅಲ್ಲಿಂದ ಅಮೃತ್ಸರಿಂದ ಡೆಲ್ಲಿಗೆ ಹೋಗೋ ಟ್ರೈನ್ಗೆ ಕ್ಯಾನ್ಸರ್ ಟ್ರೈನ್ ಅಂತ ಹೆಸರಿಟ್ಟಿದ್ದಾರೆ. ಯಾಕಂದರೆ ಅಷ್ಟು ಪೆಸ್ಟಿಸೈಡ್ ಬಳಕೆ. ನೀವು ಪಂಜಾಬಲ್ಲಿ ಸುಮ್ಮನೆ ಒಂದು ರೋಡ್ ಟ್ರಿಪ್ ತೊಗೊಂಡ್ರೆ ಗೊತ್ತಾಗುತ್ತೆ ನಿಮಗೆ, ಎಷ್ಟು ಬಯಲುಗಳು ಅಮೇರಿಕಾ ಥರ ಫುಲ್ ಎಲ್ಲ ಮಿಷಿನ್ಗಳನ್ನ ಇಟ್ಕೊಂಡು, ಟ್ರ್ಯಾಕ್ಟರ್ಗಳನ್ನ ಇಟ್ಕೊಂಡು ವ್ಯವಸಾಯ ನಡೆಸ್ತಾ ಇದ್ದಾರೆ. ಅಷ್ಟರಲ್ಲೂ ಫರ್ಟಿಲೈಸರ್ ತುಂಬಿಸ್ತಾರೆ, ಅಷ್ಟರಲ್ಲೂ ಕೂತ್ಕೊಂಡು ಟ್ರ್ಯಾಕ್ಟರ್ಗಳಲ್ಲಿ ಪೆಸ್ಟಿಸೈಡ್ ಹೊಡಿತಾರೆ. ಸೊ ಇವತ್ತು ಅಲ್ಲಿರೋ ಜನಗಳಿಗೆ ಎಲ್ಲ ಬರಬಾರ್ದ ಕಾಯಿಲೆಗಳೆಲ್ಲ ಬಂದು ಕೂತಿವೆ. ಆ ಗೋಧಿಗಳನ್ನ, ಅದು ಎಲ್ಲ ಸುಧಾರಿತ ವೆರೈಟಿಗಳು ಅಮೆರಿಕಾದವರು ಟೆಕ್ನಾಲಜಿ ಹೆಸರಲ್ಲಿ ರಿಸರ್ಚ್ ಮಾಡಿ ತಂದು ಬಿಟ್ಟಂಥ ಗೋಧಿಗಳು. ನಮ್ಮ ದೇಸಿ ತಳಿಗಳನ್ನ ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ. ಈಗ ಈ ನಮ್ಮ ಕಲೆಕ್ಟಿವ್ ಏನಿದೆ ಅದ್ರ ಮೂಲಕ ನಾವು ಒಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು ಜನ ಮಾಡ್ತಾಯಿದ್ದಾರೆ ಆ ಥರದ ಕೆಲಸ, ನಮ್ಮ ದೇಸಿ ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಸೊ ದೇಸಿ ತಳಿಗಳು ಆಯಾ ಜಾಗಕ್ಕೆ ಹೊಂದ್ಕೊಂಡಿರ್ತವೆ, ಆಯಾ ಜಾಗಕ್ಕೆ ಆಯಾ ಜಾಗದ ಜನಗಳಿಗೆ ಹೊಂದ್ಕೊಂಡಿರ್ತವೆ. ಸೊ ಅಂಥವನ್ನು ಒಂದಷ್ಟು ರಿವೈವ್ ಮಾಡಿ ಹೇಳ್ತಾ ಇದ್ದೀವಿ ಈಗ ನಾವುಗಳು, ಇದು ನಿಮ್ಗಲ್ಲ, ಆದ್ರೂ ಓಕೆ, ಇದು ದೇಸಿ ತಳಿ ಅನ್ನೋದ್ರೆ ಇದನ್ನು ಉಳಿಸೋದಕ್ಕೋಸ್ಕರ ಇವಾಗ ಸ್ವಲ್ಪ ತಿಂತಾಯಿರಿ, ನೀವು ಅದನ್ನು ತಿನ್ನೋದಕ್ಕಿಂತ ಇದು ತಿನ್ನೋದು ವಾಸಿ ಅಂತ ಅಂದ್ಬಿಟ್ಟು ಹೇಳಿ ಒಟ್ಟಿನಲ್ಲಿ ದೇಸಿ ತಳಿಗಳನ್ನ ಉಳಿಸ್ಕೊಳ್ಳೋ ಒಂದಷ್ಟು ಕೆಲಸ ನಡೀತಾ ಇದೆ. ಫೈನಲ್ ಆಗಿ ಏನಂದರೆ ನಮ್ಮ ಜಾಗದಲ್ಲಿ ಬೆಳೆಯುವಂಥ ಊಟನೇ ನಮ್ಮ ಸರಿಯಾದ ಊಟ. ಅದೊಂದು ರೈತರ ದೃಷ್ಟಿಯಿಂದ ನೋಡೋಕೆ ಹೋದರೆ ರೈತರನ್ನ ಮೊದಲಿಂದನೂ ಉದ್ದೇಶಪೂರ್ವಕವಾಗಿ ಅವನ್ನ ಬಡವನಾಗಿ ಉಳಿಸ್ಕೊಂಡಿದ್ದೀವಿ ನಾವು. ಯಾಕೆ ಇವತ್ತು ವ್ಯವಸಾಯ ಎಷ್ಟು ಕಷ್ಟ ಆಗ್ತಾಯಿದೆ, ಮೊದಲು ನಾನು ರೈತರಲ್ಲಿ ಹೇಳೋದು ರೈತರಿಗೆ ಹೇಳೋದಿಷ್ಟೇ ಅಂದರೆ, ರೈತರಾಗಿ ಉಳ್ಕೊಳ್ಬೇಕು. ಹಾಗಂತ ಅವರು ಉದ್ಧಾರ ಆಗಬಾರ್ದು, ಹಾಗಂತ ದೊಡ್ಡ ಮನುಷ್ಯ ಆಗಬಾರ್ದು ಅಂತೆಲ್ಲ ಪ್ರಶ್ನೆಗಳು ಬರ್ತವೆ. ಏನಾಗುತ್ತೆ ಅಂದರೆ ರೈತನ ಕೆಲಸಕ್ಕಿಂತ ಒಂದು ಇದೇನೇ ಇದೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತ ಅಂದ್ಬಿಟ್ಟು. ವ್ಯವಸಾಯ ಮಾಡೋದು ಎಲ್ಲ ಕೋಟಿ ವಿದ್ಯೆಗಳಿಂತ ದೊಡ್ಡ ವಿದ್ಯೆ, ತುಂಬ ದೊಡ್ಡ ಕೆಲಸ. ಊಟ ಕೊಡೋದು, ಯಾಕಂದರೆ ಮನುಷ್ಯನಿಗೆ ಬದುಕೋದಕ್ಕೆ ಅನ್ನ, ನೀರು, ಗಾಳಿ ಇವೇ ಮುಖ್ಯವಾದ ಅವಶ್ಯಕತೆಗಳು. ಅನ್ನ, ನೀರು, ಗಾಳಿ. ನೀರು ನಿಸರ್ಗ ಕೊಡುತ್ತೆ, ಗಾಳಿನೂ ನಿಸರ್ಗ ಕೊಡುತ್ತೆ. ಅದನ್ನು ಹಾಳು ಮಾಡೋದು ಜನಗಳು ಮಾಡ್ತಾ ಇದ್ದಾರೆ. ಅನ್ನ ರೈತನೇ ಬೆಳಿಬೇಕಾಗತ್ತೆ. ಸೊ ಅದೊಂದು ತುಂಬ ಪುಣ್ಯದ ಕೆಲಸ ಒಂದು ಮಾಡ್ತಾನೆ ರೈತ. ಹಾಗಾಗಿ ನೆಕ್ಸ್ಟ್ ಜನ್ರೇಷನ್ ಕೂಡ ಅದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಯಾಕೆ ಅಂತ ನಾವು ನೆಕ್ಸ್ಟ್ ಜನ್ರೇಷನ್ ಕಂಟಿನ್ಯೂ ಮಾಡಬೇಕಾಗತ್ತೆ ಅಂತ, ಅಲ್ಲಿ ಆ ಜಾಗದಲ್ಲಿ ಸ್ವಾವಲಂಬಿತ ಕೃಷಿ ಏನಿದೆ, ಬೇರೆ ಹೊರಗಡೆಯಿಂದ ಒಳಸುರಿ ಇಲ್ಲದೆ, ಏನೋ ಇನ್ಪುಟ್ಸ್ ಏನೂ ಇಲ್ಲದೆ, ಬೇರೆಯವ್ರ ಮೇಲೆ ಯಾರ ಮೇಲೆ ಡಿಪೆಂಡ್ ಆಗದೆ, ತಾನೇ ತನ್ನ ಗೊಬ್ಬರಗಳನ್ನು, ತನ್ನ ಔಷಧಿಗಳನ್ನ ಎಲ್ಲನೂ ಮಾಡಿಕೊಂಡು ಯಾರ ಮೇಲೆ ಡಿಪೆಂಡ್ ಆಗದೆ ಅವನು ಬೆಳಿಬೇಕು ಅಂತಂದರೆ ಅವನ ಜ್ಞಾನ, ಅವನ ಪರಂಪರೆಯಿಂದ ಬಂದಂಥ ಜ್ಞಾನ. ಯಾಕಂದರೆ ಇವೆಲ್ಲ ಬಂದಿದ್ದು ಟೆಕ್ನಾಲಜಿ, ಫರ್ಟಿಲೈಸರು, ಪೆಸ್ಟಿಸೈಡ್ ಎಲ್ಲ ಬಂದಿದ್ದು 50-60 ವರ್ಷ ಹಿಂದೆ. ಅಮೆರಿಕಾದವರು ಅವರ ಯುರೇನಿಯಂ ಫ್ಯಾಕ್ಟ್ರಿಗಳಲ್ಲಿ, ಬಾಂಬ್ ಮಾಡೋ ಫ್ಯಾಕ್ಟ್ರಿಗಳಲ್ಲಿ ಅವರು ಔಟ್ಪುಟ್ಸ್ ಇತ್ತು ಯೂರಿಯಾ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಇಲ್ಲಿ ತಗೊಂಡು ಸುರಿದ್ರು ಫರ್ಟಿಲೈಸರ್ ಹೆಸರು. ಅದಕ್ಕೆ ಮುಂಚೆ ಏನೂ ಇರಲಿಲ್ಲ, ಮುಂಚೆ ಬೆಳೀತಾ ಇದ್ರಲ್ಲ, ಮುಂಚೆ ತಿಂತಾಯಿದ್ರು, ಮುಂಚೆ ಬದುಕಿದ್ರು. ಸೊ ಮುಂಚೆ ಆಹಾರದ ಕೊರತೆ ಇತ್ತು ಅಂತೆಲ್ಲ ಸುಳ್ಳುಗಳವೆಲ್ಲ. ಇವನ್ನೆಲ್ಲ ತೊಗೊಂಡು ಇದನ್ನು ಬಿಸ್ನೆಸ್ ಮಾಡಿ ಅವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ. ಯಾಕಂದರೆ ಫರ್ಟಿಲೈಸರ್ ಸಬ್ಸಿಡಿ ದೊಡ್ಡ ಗ್ಯಾಮ್ಲಿಂಗ್, ಇವತ್ತು ಕೋಟ್ಯಾಂತರ ರೂಪಾಯಿ ಗ್ಯಾಮ್ಲಿಂಗ್ ಅದು ಫರ್ಟಿಲೈಸರ್ ಇಂಡಸ್ಟ್ರಿ ಅನ್ನೋದು. ಸೊ